ನಮಸ್ತೆ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಪ್ರತಿನಿತ್ಯವೂ ಕೂಡ ಗುರುಜಿಯವರು ನಮಗೆ ನೀಡ್ತಾ ಬರ್ತಾ ಇದ್ದಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳಿಗೆ ಮೊದಲ ಆದ್ಯತೆಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕರೆಗಳನ್ನು ಮಾಡಬಹುದು. ನಿಮ್ಮೆಲ್ಲ ಕರೆಗಳನ್ನು ಸ್ವೀಕರಿಸ್ತೀವಿ. ಜೊತೆಲಿ ಏನು ಅಂತ ಹೇಳಿದ್ರೆ, ನಿಮ್ಮ ಸಮಸ್ಯೆಗೆ ತಕ್ಕಂತಹ ಸೂಕ್ತವಾದಂತಹ ಸಲಹೆ ಸೂಚನೆಗಳನ್ನು ಗುರುಜಿಯವರು ನಿಮಗೆ ನೀಡ್ತಾರೆ. ಪರಿಹಾರ ಮಾರ್ಗಗಳನ್ನು ಒದಗಿಸಿ ಕೊಡ್ತಾರೆ. ಸೊ ನೀವು ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅನ್ನೋವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ತರಗತಿಗಳು ಆನ್ಲೈನ್ ಕ್ಲಾಸಸ್ ಇವತ್ತಿನಿಂದ ಶುರುವಾಗ್ತಾ ಇದೆ, ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ. ಇನ್ನೂ ನೀವು ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಅನ್ನೋದಾದರೆ ಇನ್ನೂ ನಿಮಗೆ ಕಾಲಾವಕಾಶವಿದೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇವತ್ತಿನ ಕ್ಲಾಸ್ನ ಕುರಿತಾಗಿ ಗುರುಜಿಯವರು ಮುಂದಿನ ಹಂತದಲ್ಲಿ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಗದಗ ಜಿಲ್ಲೆ ನರಗುಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳು ಅನನ್ಯ ಅಂತ ಹೇಳಿ. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 20/9/2005. ಓಕೆ, ಸಮಯ ಮಧ್ಯಾಹ್ನ 3:51. ಯಾವ ಊರಲ್ಲಿ ಹುಟ್ಟಿರೋದು? ಬಾಗಲಕೋಟೆ ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವಳು BE 2ನೇ ವರ್ಷ ಮಾಡ್ತಾ ಇದ್ದಾರೆ ಮೇಡಮ್. ಈಗ ನೆಕ್ಸ್ಟ್ ಔಟ್ ಆಫ್ ಕಂಟ್ರಿ ಹೋಗ್ತಾವ, ಇನ್ನು ಇಂಡಿಯಾದಲ್ಲೇ ಮಾಡಿಸ್ಬೇಕು. ಓಕೆ ಓಕೆ ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಸಮಯ ಕರೆಕ್ಟಾಗಿ ಕೇಳಿಸಲಿಲ್ಲ ನನಗೆ. 3:51. 51. ಸರಿ, ಹೌದು ಮೇಡಮ್. ಇಲ್ಲಿ ನೋಡಿ, ಶುಕ್ರದಶ ನಡೀತಾ ಇದೆ. ಯಾವುದೇ ವಿಚಾರದಲ್ಲಿ ನಾವು ವಿದೇಶ ಪ್ರಯಾಣ, ಹೈಯರ್ ಸ್ಟಡೀಸ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 9ನೇ ಮನೆ ನೋಡ್ತೀವಿ. 9ನೇ ಮನೆ ಬರಬೇಕು. ನಮ್ಮ ಸಾಮಾನ್ಯ ಪರಾಶರದಲ್ಲಿ ಏನಾಗುತ್ತೆ, 9ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಇದ್ದರೆ ಅವರು ವಿದೇಶ ಪ್ರಯಾಣ ಅಥವಾ ಹೈಯರ್ ಸ್ಟಡೀಸ್ ಅಂತ ಹೇಳ್ತಾರೆ. ಬಟ್ ದಶಾದಲ್ಲಿ ಬಂದರೆ ಮಾತ್ರ ಅದು ಯೋಗ. ದಶಾದಲ್ಲಿ ಬರಬೇಕದು. ದಶಾದಲ್ಲಿ ಬಂದಿಲ್ಲ ಅಂತಂದರೆ ಪರಾಶರದ ರೀತಿ ಕುಂಡಲಿಯಲ್ಲಿ 9ನೇ ಮನೆ ಅದಿದೆ ಇದಿದೆ ಅಂತ ನೋಡೋಕ್ಕೆ ನಾವು ಆಗಲ್ಲ. ಆ ದಶಾ ಬರಬೇಕು, 9ನೇ ಮನೇಲಿ ಇರ್ತಕ್ಕಂಥ ದಶಾ ಬರಬೇಕು. ಇಲ್ಲಿ 9ನೇ ಮನೇಲಿ ಇಷ್ಟು ಗ್ರಹಗಳು ಇರ್ತಕ್ಕಂಥದ್ದು ಕೆಲವೊಂದು ಸತಿ ಹಿಂದಕ್ಕೆ ಶಿಫ್ಟ್ ಆಗಿರುತ್ತೆ. ಇಲ್ಲಿ 10ನೇ ಮನೇಲಿ ಇರ್ತಕ್ಕಂಥ ಶುಕ್ರ ನೋಡಿ, 10ನೇ ಮನೇಲಿ ಇರತಕ್ಕಂಥ ಶುಕ್ರ. ನಮ್ಮ ಪ್ಲಾನೆಟರಿ ಇಂಟೆಲಿಜೆನ್ಸು ಹೇಗಿದೆ ಅಂದರೆ, ಆಕಾಶದಲ್ಲಿ ಸರಿಯಾಗಿರ್ತಕ್ಕಂಥ ದಿಕ್ಕು ತೋರಿಸುತ್ತೆ ಈ ಜ್ಯೋತಿಷ್ಯ. ಸಾಮಾನ್ಯವಾಗಿ ಎಲ್ಲರೂ ಈ ಜಾತಕ ನೋಡಿದಾಗ 10ನೇ ಮನೆಯಲ್ಲಿ ಶುಕ್ರ ಇದೆ ಅಂತ ತೋರಿಸುತ್ತೆ. ಆದರೆ ಆ್ಯಕ್ಚುಲಿ 10ನೇ ಮನೇಲಿ ಇಲ್ಲ, ಅದು ಹಿಂದಕ್ಕೆ ಶಿಫ್ಟ್ ಆಗಿದೆ. ಅದನ್ನು 9ನೇ ಮನೆ ಅಂತ ತೋರಿಸುತ್ತೆ. ಆ ಕಾರಣದಿಂದನೇ ಇಲ್ಲಿ ನಾವು ಶುಕ್ರನ ನೋಡಿದಾಗ 9 ಅಂತ ಕಾಣಿಸ್ತಾ ಇದೆ. ನಿಮಗೆ ಮೇಲ್ಗಡೆ ನೋಡ್ಬೋದು, 9 ಅಂತ ಬರುತ್ತೆ. ಅಂದರೆ 9ನೇ ಮನೇಲಿ ಕೂತಿದೆ, 10ನೇ ಮನೇಲಿ ಇಲ್ಲ. ಇದು ಪ್ರೆಸಿಷನ್ನಿಂದ ಬರ್ತಕ್ಕಂಥದ್ದು. ಭಾವಚಲಿತ ಅಂತ ಕರೀತಾರೆ. ಭಾವಚಲಿತ ಅನ್ನೋದು ಜ್ಯೋತಿಷ್ಯರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಹೋಗ್ತಾರೆ, ವಿದೇಶಕ್ಕೆ ಮಾಡೇ ಮಾಡ್ತಾರೆ, ಅದು ನೋ ಡೌಟ್. ಬಟ್ ಆದರೆ ಇಲ್ಲಿ ಭಾವಚಲಿತ ನೋಡಿ, 3 ವಿಚಾರಗಳು ಜ್ಯೋತಿಷ್ಯದಲ್ಲಿ ಪಬ್ಲಿಕ್ ಅವರು ಅರ್ಥ ಮಾಡ್ಕೋಬೇಕು. 3 ವಿಚಾರ. ಯಾವುದೇ ಜಾತಕವನ್ನು ನಿಮ್ಮ ಲಗ್ನದಿಂದ ನೋಡಬೇಕು, ಮೊದಲನೇದು. 2ನೇದು, ಕೂತಿರ್ತಕ್ಕಂಥ ಗ್ರಹಗಳು ಹಿಂದಕ್ಕೆ ಹೋಗಿರ್ಬೋದು ಮೋಸ್ಟ್ ಪ್ರಾಬಬ್ಲಿ, ಅಥವಾ ಅಲ್ಲಿಲ್ಲದೆ ಇರ್ಬೋದು. ಅದು 2ನೇದು, ಅದನ್ನು ಭಾವಚಲಿತ ಅಂತ ಕರೀತಾರೆ. ಕೊನೆಯದಾಗಿರ್ತಕ್ಕಂಥದ್ದು, ನೀವು ಫಲಗಳನ್ನು ದಶಾಭುಕ್ತಿಲೇ ಕೇಳಬೇಕು. ಅದು ಬಿಟ್ಟು ದಶಾ ಯಾವುದೋ ಬುಧ ನಡೀತಾ ಇರುತ್ತೆ, ಚಂದ್ರ ನಡೀತಾ ಇರುತ್ತೆ, ಸೂರ್ಯ ನಡೀತಾ ಇರುತ್ತೆ, 7ನೇ ಮೇಲೆ ರಾಹು ಕೂತಿದ್ದಾನೆ, ಅಲ್ಲಿ ರಾಹು ಶಾಂತಿ ಮಾಡಿಸಿ ಅಂತಕ್ಕಂಥದ್ದು ಜ್ಯೋತಿಷ್ಯನೇ ಗೊತ್ತಿಲ್ಲ ಅವ್ರಿಗೆ. ಯಾರ್ಯಾರು 7ನೇ ಮೇಲೆ ಇವನು ಕೂತವನೆ ಅಂತ ಹೇಳೋರು, ಮೊದಲು ಹೇಳ್ತೀನಿ, 100 ಅಲ್ಲ 1000% ಅವ್ರು ಅಸ್ಟ್ರಾಲಜರ್ಸ್ ಅಲ್ವೇ ಅಲ್ಲ. ಅಸ್ಟ್ರಾಲಜರ್ಸೇ ಅಲ್ಲ. ಯಾರು ಬಾಯಿ ತೆಗೆದ್ರೆ 7ನೇ ಮೇಲೆ ಅವನವನೇ, 4ನೇ ಮೇಲೆ ಇವನವನೇ, ದೇ ಆರ್ ನಾಟ್ ಅಟ್ ಆಲ್ ಅಸ್ಟ್ರಾಲಜರ್ಸ್. ವಿಶ್ಲೇಷಣೆ ಮಾಡ್ಕೊಳ್ಳಿ. ಅದು ಜೀವನದ ವಿಶ್ಲೇಷಣೆ ಮಾಡಿದ್ರೆ ಓಕೆ, ಜೀವನದಲ್ಲಿ ವಿಶ್ಲೇಷಣೆ ಮಾಡ್ತಾರೆ.
4ನೇ ಮನೇಲಿ ಇದ್ದಿದ್ದಾಗ ಹಾಗೆ, 10ನೇ ಮನೇಲಿ ಇದ್ದಿದ್ದಾಗ ಹಾಗೆ, 7ನೇ ಮನೇಲಿ ಇದ್ದಿದ್ದಾಗ ಹಾಗೆ ಅಂತ. ಬಟ್ ವಿಶ್ಲೇಷಣೆ ಈಸ್ ಡಿಫರೆಂಟ್ ಫ್ರಮ್ ದಿ ಎಫೆಕ್ಟ್. ಓಕೆ ಎಫೆಕ್ಟ್ ಅಂತ ಬಂದಾಗ ದೇ ಹ್ಯಾವ್ ಟು ಗೋ ಟು ದಶಾಭುಕ್ತಿ. ಮುಂದಿನ ಕರೆಗೋಣ. ಓಕೆ ಗುರುಗಳೇ, ಹೋಗ್ತಾರೆ, ವಿದೇಶಕ್ಕೆ ಹೋಗ್ತಾರೆ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಧಾರವಾಡದಿಂದ ಕಾಲ್ ಮಾಡ್ತಾ ಇದ್ದೇವ್ರಿ. ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. ಈ ಪ್ರಶ್ನಾಶಾಸ್ತ್ರ ಹೋಗ್ತೇನೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 48. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮದುವೆ ಬಗ್ಗೆ ಲೇಟ್ ಆಗಕತ್ತೈತ್ರಿ, ಮದುವೆ ಯಾಕ ಅಂತ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಮದುವೆ ವಿಚಾರದಲ್ಲಿ ಪ್ರಶ್ನಾಶಾಸ್ತ್ರ ಹಾಕಿದಾಗ 7ನೇ ಒಂದು ಕಸ್ಪ್ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಆಚೆ ನೀವು ಎಲ್ಲೇ ಜ್ಯೋತಿಷ್ಯಕ್ಕೆ ಹೋದ್ರೂ ಕೂಡ ಈ ರೀತಿ ಅನಾಲಿಸಿಸ್ ಕಸ್ಪ್ ಅಂತೆಲ್ಲ ಯಾರು ಮಾತಾಡೋದಿಲ್ಲ. ಎಷ್ಟೋ ಜನಕ್ಕೆ ಇದೇನು ಕಸ್ಪ್ ಅಂತ ಜ್ಯೋತಿಷದಲ್ಲೆಲ್ಲ ಇದೆ ಅಂತ. ಕಸ್ಪ್ ಅಂದರೆ ಮನೆಯ ಪ್ರಾರಂಭದ ಸ್ಟಾರ್ಟಿಂಗ್. ಓಕೆ, ಒಂದು ಮನೆ ಬಿಲ್ಡಿಂಗ್ ನೋಡೋಕೆ ಹೋದಾಗ ಫಸ್ಟು ಅವ್ರು ನೋಡೋದೇ ಆಚೆ ಚೆನ್ನಾಗಿದೆಯಾ ಅಂತ. ಹಾಗೆ ಡೋರ್ ತೆಗ್ದಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಗೊತ್ತಾಗುತ್ತೆ, ವಾವ್ ಸೂಪರ್ ಅಂತ. ಇದೇನು ಹಿಂಗಿದೆ. ಓಪನ್ ಮಾಡಿದ ತಕ್ಷಣ ತುಂಬ ಜನಕ್ಕೆ ಮನೆ ಹೊಸದಾಗಿ ಬಾಡಿಗೆ ಮನೆಗೆ ಹೋಗ್ತಾರಲ್ಲ, ಆ ಓನರ್ಸ್ಗಳು ಬೀಗ ತೆಗೆದು ತೋರಿಸ್ತಾರೆ. ಹಿಂಗೆ ತೆಗ್ದಿದ ತಕ್ಷಣ ಏನು ರೀ ಹತ್ರದ ಚಿಕ್ಕ ಗೋಡೆ ಹಿಂಗೆ ಸೊಂದಿ ಹೋಗ್ಬೇಕು, ಹಂಗೆ ಹೋಗ್ಬೇಕು, ವಿಶಾಲವಾಗಿದ್ದ ತಕ್ಷಣ ಸೂಪರ್ ಮನೆ ಅಂತ ಹೇಳ್ಬಿಡ್ತಾರೆ. ಆ ರೀತಿ ಕಸ್ಪ್ ಅನ್ನೋದು ಫಸ್ಟ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಒಂದು ರೀತಿ FIR ಇದ್ದಂಗಿದು. ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಇದು FIR. FIR ಅಂದಿದ ತಕ್ಷಣ ಅದೇನೋ ಕೆಟ್ಟದೇ ಆಗಿರಬೇಕಾಗಿಲ್ಲ, ಅದು ಒಂದು ಇನ್ಫಾರ್ಮೇಷನ್ FIR. ಸೊ FIR ಅಲ್ಲಿ ಏನು ಬರ್ತಕ್ಕಂಥದ್ದು, ಇಲ್ಲಿ ಮ್ಯಾರೇಜ್ ಅಂತ ನೋಡಿದಾಗ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, 5ನೇ ಮನೆ ಬಂದಾಗ ತುಂಬ ಬರ್ತಾ ಇರುತ್ತೆ ಇವ್ರಿಗೆ, ಆಫರ್ಗಳು ತುಂಬ ಬರ್ತಾ ಇರುತ್ತೆ. ಒಂದು ತಂದೆ ತಾಯಿಗಳು ಡಿಸೈಡ್ ಮಾಡಲ್ಲ, ಹುಡುಗ ಡಿಸೈಡ್ ಮಾಡಲ್ಲ, ಅಥವಾ ಇವರಿಬ್ಬರು ಡಿಸೈಡ್ ಮಾಡಿರೋ ಆ ಕಡೆ ಇರೋ ಡಿಸೈಡ್ ಆಗಲ್ಲ. ಇದು 2. ಇವರೆಲ್ಲ ಡಿಸೈಡ್ ಆದರೆ ಇವರು ತುಂಬ ಈ ಜಾತಕನ ಮಿಲನ ಮಾಡಬೇಕು ಅನ್ನೋದು ತುಂಬ ಇವ್ರಿಗೆ ಮೈಂಡಲ್ಲಿ ಇರ್ತದೆ. ಅಲ್ಲೋಗಿ ತೋರಿಸ್ತಾರೆ, ಅಲ್ಲೂ ಆಗಲ್ಲ, ಮ್ಯಾಚ್ ಆಗಲ್ಲ, ಜನ್ಮದಲ್ಲಿ ಮದುವೆ ಆಗಲ್ಲ. ಇಷ್ಟೇ ಹೇಳೋದು ನಾನು. ಸೆಲೆಕ್ಟಿವ್ನ ಬಿಟ್ಬಿಟ್ಟು ನಾನು ಯಾವಾಗಲೂ 5 ಬರೋರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, 5th ಹೌಸ್ ವೆರಿ ಮೋಸ್ಟ್ ಡೇಂಜರಸ್ ಹೌಸ್. ಪರಾಶರದಲ್ಲಿ 5ನೇ ಮನೆ ಯಾರ್ಯಾರು ಈ ಅರ್ಚಕರು, ಪುರೋಹಿತರು, ಜ್ಯೋತಿಷರು 5ನೇ ಮನೆನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತಿರಲ್ಲ, ದಟ್ ಈಸ್ ರಾಂಗ್. 5ನೇ ಮನೆ ಬಂದಾಗ ಫಸ್ಟ್ ಆಫ್ ಆಲ್ ಅವರು ಲೈಫಲ್ಲಿ ಸೆಟ್ಲ್ ಆಗಿಲ್ಲ ಅಂತ ಹೇಳ್ತಾರೆ. ಬೇಕಾದ್ರೆ ಅವ್ರ ಹತ್ರ ಕೇಳ್ಬೋದು, ಅವ್ರ ಲೈನಲ್ಲಿ ಇದ್ದರೆ, ಇಲ್ದಾರು ಕಟ್ಟಾಗಿದ್ದರೆ ಮುಂದಿನ ಕಾಲಗೆ ಇದಕ್ಕೆ ಹೋಗೋಣ. ಆದರೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 5ನೇದು ಬಂದಾಗ ಅವ್ರಿಗೆ ಒಳ್ಳೆ ಪೊಸಿಷನ್ ಇರ್ತಾರೆ, ಬಟ್ ತುಂಬ ಸೆಲೆಕ್ಟಿವ್ ಆಗ್ತಾರೆ. ಇಂಥದೇ ಬೇಕು ಅಂಥದೇ ಬೇಕು, ಇಲ್ದಾರೆ ಯಾರನ್ನಾರು ಇಷ್ಟಪಟ್ಟು ಅವ್ರನ್ನೇ ಆಗಬೇಕು ಅಂತ ಕೂತ್ಕೊಳ್ತಾರೆ. ಅದು ಒಂದು ಪಾಯಿಂಟು. ಇಲ್ಲ ಇಂಥದೇ ಬೇಕು ಅಂತ ಕೂತ್ಕೊಂಡು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕಮ್ಮಿ ಇರುತ್ತೆ. 5th ಹೌಸ್ ನಡೆಯೋರಿಗೆ ದೇರ್ ವಿಲ್ ನಾಟ್ ಬಿ ಎನಿ ಸ್ಯಾಟಿಸ್ಫ್ಯಾಕ್ಷನ್. ಅವ್ರು ಹೇಳ್ತಕ್ಕಂಥ ರೀಸನ್ಸು ತಂದೆ ತಾಯಿಗಳು ಒಪ್ಕೊಂಡ್ಬಿಡ್ತಾರೆ, ಹೌದಲ್ವಾ ಅಂತ. ಅವ್ಳಿಗೆ ಅದಿಲ್ಲ, ಇದಿಲ್ಲ, ಆ ಕಂಪ್ನಿ, ಈ ಕಂಪ್ನಿ ಇಲ್ಲ, ಒಂದೊಂದಕ್ಕೂ ಒಂದೊಂದು ಸ್ಟೋರಿ ಬಿಲ್ಡ್ ಮಾಡ್ತಾರೆ ಈ ಒಂದು ಕಾಂಬಿನೇಷನಲ್ಲಿ. ಬಟ್ ಆದರೆ ಜನ ಒಪ್ಕೊಳ್ಳಲ್ವಲ್ಲ. ಜನ ಹೇಗೆ ಅಂತಂದರೆ ನಾವು ಹೇಳೋದಕ್ಕೆ ವಿರುದ್ಧವಾಗೇ ತಿಳ್ಕೊಳ್ಳೋದು, ವಿರುದ್ಧವಾಗೇ ಒಪ್ಕೊಳ್ಳೋದು. ಆ ಥರ ಎಲ್ಲ ಇಲ್ಲ, ನಾವು ಎಲ್ಲದಕ್ಕೂ ರೆಡಿ ಇದ್ದಾವೆ ಅಂತಾರೆ. ಅಲ್ಲಿ ಕೂತು ನೋಡಿರೋರು ಯಾರು? ಬಟ್ ಇಲ್ಲಿ ಗ್ರಹಗಳು ಸುಳ್ಳು ಹೇಳಲ್ಲ. ಗ್ರಹಗಳು ನಾನು ಡಿಪೆಂಡ್ ಆಗಿರೋದು ಪ್ಲ್ಯಾನೆಟ್ಸ್ ಮೇಲೆ. ನಾನು ಊಹೆಯಿಂದ ಇಷ್ಟು ದಪ್ಪಕ್ಕೆ ತಿಂದು ಹೆಗಣ ಥರ ಬಂದು ಡ್ರೆಸ್ಗಳು ಹಾಕ್ಕೊಂಡು ಹಿಂಗೆಲ್ಲ ಹಾಕ್ಕೊಂಡು, ಅದೇ ಬೆಳಿಗ್ಗೆ ಬರ್ತಾರಲ್ಲ ಹಿಂಗೆ 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 ಒಂಥರ ಆನೆ ಮರಿ ಥರ ಬಂದು ಅದು ಹೇರ್ಕೊಂಡು ಬಂದು ನಿಮಗೆ ಏನೋ ಬಾಕ್ಸ್ ತೆಗೆದು ಅದೇನೋ ಹಿಂಗೆ ಕವಡೆಗಳ ಹಾಕಿ ಅದೇನು ಹಿಂಗಂದು ಲೆಫ್ಟಲ್ಲಿ ಹಿಂಗೆ ದಂಡ ಹಿಡಿದು ಆ ನಾಟಕ ಆಡಿ ಹೇಳೋವಂಥ ಅವಶ್ಯಕತೆ ಇಲ್ಲ. ಐ ವಿಲ್ ಡಿಸ್ಪ್ಲೇ ಆ್ಯಂಡ್ ಶೋ. ಸೊ ಯಾರ್ಯಾರು ವೀಕ್ಷಕರು ಇದ್ದಾರೆ ಎಲ್ಲರಿಗೂ ಸ್ವಲ್ಪ ಸಜೆಸ್ಟ್ ಮಾಡಿ. ಅಶ್ವವೇಗದಲ್ಲಿ ನ್ಯೂಸ್ ಚಾನಲಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರೋಗ್ರಾಮ್ 8 to 9 ಬರುತ್ತೆ. ಟ್ರೂ ಅಸ್ಟ್ರಾಲಜಿ ಯಾರು ನಂಬಲ್ಲ ಅವ್ರನ್ನ ಕೂರಿಸಿ ಕರೆನೂ ಮಾಡಿಸಿ. ಐ ವಿಲ್ ಟೆಲ್ ಹೌ ಇಟ್ ವರ್ಕ್ಸ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಇದು 100% ಗ್ಯಾರಂಟಿ. ಜನಗಳ ಮೈಂಡಲ್ಲಿ ಏನಿದೆ ಅಂತಂದರೆ, ಜ್ಯೋತಿಷ್ಯ ಅಂದ ತಕ್ಷಣ ಹಣೆ ಬರ ಬದಲಾಯಿಸ್ಬೋದು ಅಂತ. ಕರ್ಮ ಆ ಥರ ಇದ್ದಿದ್ರೆ ಇವತ್ತು ಜ್ಯೋತಿಷ್ಯ ಕಲ್ತವರೆಲ್ಲ ಹಣೆ ಬರ ಬದಲಾಗಿ ಸೂಪರ್ ಸ್ಟಾರ್ ಆಗಿರಬೇಕಾಯ್ತು. ಯಾವ ಸೂಪರ್ ಬಿಡಿ, ಸ್ಟಾರೇ ಇಲ್ಲ, ಯಾವುದನ್ನು ಸ್ಟಾರ್ ಇಲ್ದಂಗೆ ಆಗ್ಬಿಟ್ಟಿದೆ. ನಮ್ಮ ಪ್ರೋಗ್ರಾಮ್ ಹೆಸರು ನಕ್ಷತ್ರ ನಾಡಿ, ನಕ್ಷತ್ರದ ಸ್ಟಾರು. ಆ ನಕ್ಷತ್ರನೂ ಹೋಗ್ಬಿಟ್ಟು ಬರೀ ನಾಡಿ ಎಲ್ಲ ಬರೀ ಲಾಡಿ ಉಳಿದಿರುತ್ತೆ ಅಷ್ಟೇ, ಇನ್ನೇನಿರಲಿಲ್ಲ ಅಲ್ಲಿ. ಅದನ್ನು ಉಳಿದ ಹೋಯ್ದೊಂದು ಹೋಯ್ತಷ್ಟೇ.
ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜನ ತುಂಬ ಒಂದು ವ್ಯಂಗ್ಯ ಮಾಡ್ತಾರೆ ಜ್ಯೋತಿಷ್ಯದ ಬಗ್ಗೆ, ಇನ್ನೊಂದು ಕಡೆ ಆ ಜ್ಯೋತಿಷ್ಯದನ್ನು ಇಟ್ಕೊಂಡು ಮೋಸ ಮಾಡ್ತಾರೆ. ಇನ್ನು ನಾವು ಸರಿಯಾಗಿ ಹೇಳಿದ್ರೆ ಅವ್ರಿಬ್ಬರ ಮಧ್ಯೆ ಸಿಗಾಕೊಂಡ್ಬಿಡ್ತೀವಿ. ನಮ್ಮದು ನಕ್ಷತ್ರ ನಾಡಿ ಏನಾಗ್ಬಿಟ್ಟಿದೆ, ಈ ಕಡೆ ನಮ್ಮದೇ ಇರೋರು, ಈ ಕಡೆ ಮೋಸ ಮಾಡೋರು, ಅದ್ರ ಮಧ್ಯದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಹೇಳಂಗಿಲ್ಲ ಬಿಡಂಗಿಲ್ಲ. ಈ ಕಡೆ ಇರೋರೆಲ್ಲ ಪೂಜೆ ಪುನಸ್ಕಾರಗಳು, ಟೋಪಿ ಹಾಕೋ ಕಾರ್ಯಕ್ರಮ, ಈ ಕಡೆ ಎಲ್ಲ ನಮ್ಮನ್ನು ತೇಜೋವಧೆ ಮಾಡೋ ಕಾರ್ಯಕ್ರಮ. ಸೊ ನಾವು ಕರೆಕ್ಟಾಗಿ ಇಲ್ಲಿ ಹೋಗಿ ನಾವು ವಿದ್ಯಾಭ್ಯಾಸ ಕೊಡಬೇಕು. ಇವತ್ತು ಸ್ಟಾರ್ಟ್ ಆಗ್ತಾಯಿದೆ ಕ್ಲಾಸ್. ಯಾರಿಗೂ 15,000 ದೊಡ್ಡದು ಅಲ್ವೇ ಇಲ್ಲ. 15,000 ಅನ್ನೋದು ಏನೂ ಇಲ್ಲ ಲೈಫಿಗೆ, ಏನೇನೂ ಇಲ್ಲ. ಸುಮ್ಮನೆ ಅವ್ರಿಗೆ ಏನಾದರೂ ಒಂದು ಸಮಸ್ಯೆ ಆಗಿದೆ, ಒಂದು ಕೂಯಿಸ್ಕೋಬೇಕು, ಆಪ್ರೇಷನ್ ಇದ್ದರೆ 1 ಲಕ್ಷ 2 ಲಕ್ಷ ಇಡಬೇಕು. ಅರ್ಥ ಆಯ್ತಲ್ವಾ? ಮತ್ತು ಬದುಕಬೇಕು ಅಂದಾಗ ನಾವು ಕೂಯಿಸ್ಕೊಳ್ತೀವಿ. ಜೀವನದಲ್ಲಿ ಒಳ್ಳೊಳ್ಳೆ ಟೈಮ್ ಕೆಟ್ಟ ಟೈಮ್ ಯಾವಾಗ ಬರುತ್ತೆ ಅಂತ ನೋಡ್ಕೋಬೇಕು ಅಂತಂದರೆ 15,000 ಏನೂ ಮೈಂಡಲ್ಲೇ ಇಲ್ಲ. ಆ ಕಡೆ ಈ ಕಡೆ ಇರ್ತಕ್ಕಂಥವ್ರು ಇಬ್ಬರು ಸೇರಿ ನನಗೆ ಒಂಥರ ಸ್ಯಾಂಡ್ವಿಚ್ ಆಗ್ಬಿಟ್ಟಿದ್ದೀವಿ. ನಮ್ಮ ನಕ್ಷತ್ರ ಒಂಥರ ಸ್ಯಾಂಡ್ವಿಚ್ಚು. ಈ ಕಡೆ ನಮ್ಮದೇ ಇರೋರು, ಜ್ಯೋತಿಷ್ಯ ಕಲ್ತು ಏನು ಮಾಡ್ತೀಯ ಅಂತ ಒಬ್ಬರು, ಆಮೇಲೆ ಜ್ಯೋತಿಷ್ಯ ಕಲ್ತು ಅದರಿಂದ ಏನು ಪ್ರಯೋಜನ ಅಂತ ಒಬ್ಬರು, ತಿನ್ನೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದಂಗೆ ತಿನ್ನೋದ್ರಿಂದ ಏನು ಪ್ರಯೋಜನ. ಈ ಕಡೆ ಸಿಕ್ಕಾಪಟ್ಟೆ ಲೆಫ್ಟಲ್ಲಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಜ್ಯೋತಿಷ್ಯದಲ್ಲಿ ಆಗಿದೆ ನಿಮ್ಮದ್ರಲ್ಲಿ ಹೆದರ್ಸೋದು, ತುಂಬ ಜನ ಹೆದರ್ಸೋದು ಅಥವಾ ತುಂಬ ಹೊಗಳೋದು. 2 ವಿಚಾರದಿಂದ ಈ ಕಡೆಯವರು ಹಾಳು ಮಾಡ್ತಾಯಿದ್ದಾರೆ ಜ್ಯೋತಿಷ್ಯ. ತುಂಬ ಹೊಗಳೋದು, ನಿಮ್ಮದು ರಾಜಯೋಗ ರೀ, ನಿಮ್ಮ ಜಾತಕದಲ್ಲಿ ರಾಜಂದು ಹೆಂಗೆ ಜಾತಕ ಇದೆಯೋ ಅದೇ ಥರ ಇದೆ, ಆದರೆ ಯಾರೋ ಮಠ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ. ರಾಜನಿಗೂ ಮಠ ಮಂತ್ರ. ಅವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಅವ್ನಿಗೆ ಮಠ ಮಂತ್ರ ಮಾಡಿಸಿರ್ತಾರಲ್ಲ, ಅವ್ನು ಏನು ಮಾಡ್ತಾ ಇದ್ದಾನೆ ಅಂದರೆ ಏನಿಲ್ಲ, ಸುಮ್ಮನೆ ಮನೆ ಕೂತಿದ್ದಾನೆ, ಏನು ಓದಿದ್ದಾನೆ, ಏನೂ ಓದಿಲ್ಲ. ಅವನು ಹೋಗಿ ಯಾರು ಮಠ ಮಂತ್ರ ಮಾಡಿಸ್ತಾರೆ ಅಲ್ವಾ? ಮಠ ಮಂತ್ರ ಮಾಡಿಸೋದು ಯಾರು? ಜೀವನದಲ್ಲಿ ಏನೋ ಎತ್ತರದಲ್ಲಿ ಬೆಳೆದವರು, ಅತ್ಯಂತ ಶ್ರೀಮಂತರಿರೋರು, ಅವ್ರಿಗೆ ಮಾಡಬೇಕು. ಯಾರೋ ನಾರ್ಮಲ್ಲು, ನಮಗೆ ಏನೋ ಅವ್ರಿಗೇನೋ ದುಡ್ಡೇ ಇರಲ್ಲ, ಅವ್ರ ಮನೇಲಿ ಬಾಡಿಗೆ ಮನೇಲಿ ಇರ್ತಾರೆ, ಅವ್ರಿಗೆ ಹೋಗಿ ಮಠ ಮಂತ್ರ ಮಾಡಿಸಿದ್ದಾರೆ ಅಂತ. ಅಷ್ಟೊಂದು ಲೆವೆಲಲ್ಲಿ ಮಠ ಮಂತ್ರ ಮಾಡಿಸಿ ದುಡ್ಡು ಖರ್ಚು ಮಾಡಿ ನಿಮಗೋಸ್ಕರ ಜನ ಒಂದು ಬೈಟು ಕಾಫಿ ಕೊಡಲ್ಲ ರೀ, ಒಂದು ಬೈಟು ಕಾಫಿ ಕೊಡಲ್ಲ, ದುಡ್ಡು ಖರ್ಚು ಮಾಡಿ ನಿಮಗೆ ಮಠ ಮಂತ್ರ ಮಾಡಿಸೋ ಅಷ್ಟು ಲೆವೆಲ್ಗೆ ಹೋಗ್ತಾರ. ಬೇಕಾದ್ರೆ ಹಂಗೆ ಆಗಲಿ ಅಂತ ಬೈಕೋತಾರೆ ಅಷ್ಟೇ. ಹಾಗೆ ಇವ್ರದ್ದೊಂದು ಟೈಮಿಂಗ್ ಹೇಳ್ಬಿಡ್ತೀನಿ, ಯಾಕಂದರೆ ಕಾಲ್ ಮಾಡಿ ಮುಗಿಸ್ಬೇಕು, ನಮ್ಮ ಕೆಲಸ ನಾವು ಮುಗಿಸ್ಬೇಕು. 9ನೇ ಮನೆ ಹಿರಿಯರು ಫೈನಲೈಸ್ ಮಾಡಬೇಕು ಅಂತ ಬರ್ತಾ ಇದೆ. ಯಾಕಂದರೆ 9ನೇ ಮನೆ ಹಿರಿಯರೇ ಫೋರ್ಸಾಗಿ ಫೈನಲೈಸ್ ಮಾಡಬೇಕು. ಹಾಗೆ ಶುಕ್ರ ಭುಕ್ತಿ 9ನೇ ಮನೆ ಹಿರಿಯರು ಫೋರ್ಸ್ ಮಾಡಿ ಮಾಡಬೇಕು. ಎಲ್ಲ ಹಿರಿಯರಲ್ಲೇ ಬರ್ತಾ ಇದೆ. ಇದು ಫೈನಲೈಸ್ ಮಾಡಬೇಕಾಗಿದೆ ಹಿರಿಯರು. ಇಲ್ಲಿ ನನ್ನ ಸಜೆಷನ್ ಅವ್ರಿಗೆ ಒಂದು ಮೂನ್ ಸ್ಟೋನ್ ಅಂತ ಬರುತ್ತೆ, ಅಥವಾ ಬಸರಾ ಪರ್ಲ್ ಅಂತ ಬರುತ್ತೆ, ಹಾಕ್ಕೊಳ್ಳಿ. ಮುಂದಿನ ಕರೆಗೆ ಹೋಗೋಣ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಗುರು. ಓಕೆ, ಹುಟ್ಟಿದ ದಿನಾಂಕ ಸಮಯ ಗೊತ್ತಿದೆಯಾ? ಗೊತ್ತಿದೆ. 13/2/2001 ಮಧ್ಯಾಹ್ನ 3:15. 3:15? ಓಕೆ, ಮಧ್ಯಾಹ್ನ 3:45. ಯಾವ ಊರಲ್ಲಿ ಹುಟ್ಟಿರೋದು? ಇದು ಸಾರ್ಗೂರು. ಯಾವ ತಾಲೂಕಿಗೆ ಬರುತ್ತೆ ಅದು? ಇದು ಮೈಸೂರು ಜಿಲ್ಲೆ ಮೇಡಮ್. ಮೈಸೂರು. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮೈಸೂರು ಜಿಲ್ಲೆ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅವನಿಗೆ ಉದ್ಯೋಗದ ಬಗ್ಗೆ. ಇದು ಅವನು ಓದಿ ಮುಗಿದಿದೆ ಇಂಜಿನಿಯರಿಂಗ್, ಉದ್ಯೋಗದೇ ಸರಿ ಆಯ್ತಾ ಇಲ್ಲ ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರು. ಯಾರ ಹತ್ರ ಆದರೂ ಜಾತಕ ತೋರಿಸಿದ್ರಾ ಯಾಕೆ ಕೆಲಸ ಸಿಕ್ಕಿಲ್ಲ ಅಂತ? ಮೊದ್ಲೇ ತೋರಿಸಿದ್ರು, ತಡವಾಗುತ್ತೆ, ಇನ್ನೂ 1 ವರ್ಷ ಆಗ್ಬೇಕು ಅಂತ ಹೋದ ವರ್ಷ ಹೇಳ್ತಿದ್ರು ಗುರುಜಿ. ಪರವಾಗಿಲ್ಲ, ಅಷ್ಟಾರು ಹೇಳಿದ್ರ. ಬಟ್ ಏನೇನಿದೆ ಅಂತೆ ಜಾತಕದಲ್ಲಿ ದೋಷ? ಏನೇನಂದ್ರೆ ಡೀಟೇಲ್ ಆಗಿ ಏನು ಕೇಳಕ್ ಹೋಗಿರ್ಲಿಲ್ಲ. ನೀವು ಅರ್ಜೆಂಟಲ್ಲಿ ಇದ್ರೆ, ಪಾಪ ಅವರು ಅರ್ಜೆಂಟಲ್ಲಿ ಇದ್ರು, ಡೀಟೇಲಾಗಿ ಕೇಳೋಕ್ಕಾಗಲಿಲ್ಲ. ಪಾಪ ನೀವು ಬ್ಯುಸಿ ಅಲ್ಲ, ಅವರು ಪಾಪ ಬ್ಯುಸಿ ಇರ್ತಾರೆ, ಡೀಟೇಲಾಗಿ ಕೇಳೋಕ್ಕಾಗಿಲ್ಲ. ಓಕೆ, ತಡವಾಗುತ್ತೆ. ನಾನು ಹಂಗೆ ಹೇಳಲ್ಲ ತಡವಾಗುತ್ತೆ ಅಂತ? ಇಲ್ಲ ಗುರುಜಿ, ಡೀಟೇಲ್ ಆಗಿ ಬೇಕು. ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ ನಾವು, ಸ್ಟೂಡೆಂಟ್ ಗುರುಜಿ. ಮತ್ತೆ ಅದು ಯಾರ ಹತ್ರನ ಹೆಂಗೆ ಹೋಗಿದ್ರಿ? ಯಾರ ಹತ್ರ ಹೆಂಗೆ ಹೋಗಿದ್ರಿ? 1 ವರ್ಷದಿಂದ ತೋರಿಸಿದ್ದು ಗುರುಜಿ. ಗುರುದಶ 2025 ಜುಲೈವರೆಗೂ ಸೂರ್ಯ ಭುಕ್ತಿ. ಫಸ್ಟ್ ಸೂರ್ಯ ಭುಕ್ತಿಗೆ ಹೋಗೋಣ. ಈ ಸೂರ್ಯ ಭುಕ್ತಿಲಿ ಬರ್ತಕ್ಕಂಥದ್ದು 5ನೇ ಮನೆ ಮತ್ತು 8ನೇ ಮನೆ ಬರುತ್ತೆ. ಮುಂದೆ ಚಂದ್ರ ಭುಕ್ತಿ ಬರುತ್ತೆ. ಚಂದ್ರ ಭುಕ್ತಿಲಿ ನಮಗೆ ಯಾವಾಗಲೂ ಕೂಡ 2ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ಬರಬೇಕು. ಈ ನಂಬರ್ಸ್ ಬರಬೇಕು. ಅಂದರೆ ಇದು ಮನೆಗಳು, ಆ ಗ್ರಹಗಳು ಇದನ್ನು ರೆಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಮುಂದೆ ಬರ್ತಕ್ಕಂಥ ಚಂದ್ರಭುಕ್ತಿ ಜುಲೈ ಆದಮೇಲೆ ಚಂದ್ರಭುಕ್ತಿಲಿ 12 ಬರುತ್ತೆ. ಸ್ವಲ್ಪ ಭಾಳ ಕಷ್ಟ ಇದೆ. ಯಾಕಂದರೆ ಫಸ್ಟು ನಕ್ಷತ್ರ ಲಾಡಲ್ಲಿ ನೋಡ್ತೀವಿ, ಆಮೇಲೆ ಇಲ್ಲಿಗೆ ಹೋಗ್ತೀವಿ.
ಇಲ್ಲಿ ಎಸ್ ಅನ್ನುತ್ತೆ. ಇಲ್ಲಿ ಎಸ್ ಅಂದಾಗ ಕಷ್ಟದಿಂದ ಎಂಡಲ್ಲಿ ಸಿಗುತ್ತೆ. ಅಂದರೆ ಜುಲೈ ಆಗಿ ಚಂದ್ರ ಭುಕ್ತಿ ಮುಗಿಯೋ ಟೈಮಲ್ಲಿ ಎಂಡಿಂಗಲ್ಲಿ ಸಿಗುತ್ತೆ, ಅದಕ್ಕಿಂತ ಮುಂಚೆ ಸಿಗೋದಿಲ್ಲ. ಅದಾದಮೇಲೆ ಮಂಗಳ 11 ಬಂದಿರೋದ್ರಿಂದ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಯಾವಾಗಲೂ ಕೂಡ ಕೆಲಸದಲ್ಲಿ ಇವ್ರಿಗೆ ಟೆನ್ಷನ್ 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 ಟೆನ್ಷನ್. ಇವ್ರಿಗೆ ದಾನ ಸಜೆಸ್ಟ್ ಮಾಡ್ತೀನಿ, ಗೋಧಿಯನ್ನು ನಿವಾಳಿಸಿ ಅವ್ರಿಗೆ ಬಡವರಿಗೆ ದಾನ ಮಾಡಿ. ಈ ದಾನ ಮಾಡ್ತಕ್ಕಂಥದ್ದು ತುಂಬ ಜನ ದೇವಸ್ಥಾನಕ್ಕೆ ಕೊಡ್ತಾರೆ. ದೇವಸ್ಥಾನದವರು ಪ್ರಸಾದಕ್ಕೆ ಉಪಯೋಗಿಸಿದ್ರೆ ಒಳ್ಳೆಯದು, ಮಾರ್ಕೊಳ್ಳೋಕ್ಕೆ ಯೂಸ್ ಮಾಡಿದ್ರೆ ರಿವರ್ಸ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಾ? ಅವ್ರಿಗೇನು ರಿವರ್ಸ್ ಆಗಲ್ಲ, ನಿಮಗೇ ರಿವರ್ಸ್ ಆಗುತ್ತೆ. ಅಕ್ಕಿ ತಂದು ಕೊಡ್ತಾರೆ, ಮೇನ್ ಗೇಟಿಂದ ಬರುತ್ತೆ, ಸೈಡ್ ಗೇಟಲ್ಲಿ ಹೋಗುತ್ತೆ. ಅದು ಅವ್ರವ್ರ ಇಚ್ಛೆ, ಅವ್ರು ಯಾರು ಮಾಡೋರು ಅವ್ರ ಇಚ್ಛೆ. ಪ್ರತಿಯೊಬ್ಬರು ಯಾರು ದಾನ ಮಾಡ್ತಾರೆ ಅದು ದೇವಸ್ಥಾನಕ್ಕೆ ಅಭಿವೃದ್ಧಿಗಾಗಬೇಕು ಅಥವಾ ಭಕ್ತಾದಿಗಳಿಗಾಗಬೇಕು. ಅದರಲ್ಲೊಂದು 20% ಕರ್ತೃಗಾಗಬೇಕು ಅಂತ ರೂಲ್ ಇದೆ. ಇಟ್ಸ್ ಎ ರೂಲ್. 20:80 ರೇಷಿಯೋ. 100 ರೂಪಾಯಿ ನೀವು ತಟ್ಟೆಗೆ ಹಾಕಿದ್ರೆ, ಆ್ಯಕ್ಚುಲಿ ರೂಲು ಮುಂಚೆ ಇದ್ದಿದ್ದು 20 ರೂಪೀಸ್ ಈಸ್ ಫಾರ್ ದಿ ಪುರೋಹಿತ, 80 ರೂಪೀಸ್ ಈಸ್ ಫಾರ್ ದಿ ಟೆಂಪಲ್ ಡೆವಲಪ್ಮೆಂಟ್. ಅಷ್ಟೇ ನಿನ್ನ ಸಂಭಾವನೆ. 10 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಇವನಿಗೆ, 8 ರೂಪಾಯಿ ದೇವಸ್ಥಾನಕ್ಕೆ. ದಟ್ ವಾಸ್ ದಿ ರೂಲ್. ಆ ರೂಲಲ್ಲೇ ಎಲ್ಲ ಮಾಡ್ತಾ ಇದ್ರು. ಇವಾಗ ಏನೇನೋ ಆಗ್ಬಿಟ್ಟಿದೆ. ಮುಜರಾಯಿ ಇಲಾಖೆಯವ್ರು ಬಂದಿದ್ದಾರೆ, ಉಂಡಿ ಇಲಾಖೆ ಅಂತಾರೆ. ನಮ್ಗೆ ವಾಟ್ಸ್ಯಾಪ್ ಬರ್ತದೆ, ನೀವು ಯಾರು ಉಂಡಿಲ್ ಹಾಕ್ಬೇಡಿ, ಅದು ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಕಳಿಸ್ತಾ ಇದೀವಿ ಅಂತ. ಸೊ ಆ ಒಂದು ತರ್ಕಕ್ಕೆ ನಾನು ಹೋಗಲ್ಲ. ಬಟ್ ಒಟ್ಟಿನಲ್ಲಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ನಾವು ದಾನ ಮಾಡಬೇಕಾದ್ರೆ, ಏನಾರು ದುಡ್ಡು ದಾನ ಮಾಡಿದ್ರು ಕೂಡ ಟೆಂಪಲ್ ಅಭಿವೃದ್ಧಿ, ಅನ್ನದಾನ, ಇದು ವೆರಿ ಸಿಂಪಲ್ ಕಾನ್ಸೆಪ್ಟ್. ಇದು ನಿಮಗೆ ಏನಕ್ಕೆ ದಾನ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಇವತ್ತು ಹೇಳ್ತೀನಿ. ಈ ಫುಲ್ಲು ನನ್ನ ಕೈ ನೋವ್ತಾ ಇದೆ, ಫುಲ್ಲಿ ಕೈ ನೋವ್ತಾ ಇದೆ ನನಗೆ. ಈ ಕೈ ನೋವ್ತಾ ಇದೆ. ಈ ಫುಲ್ ಕೈ ಅಂದರೆ ಪೇಯ್ನ್ ಅದ ತಡ್ಕೊಳಕ್ಕಾಗ್ತಾ ಇಲ್ಲ. ಈ ಪೇಯ್ನ ನಾನು 20 ಜನಕ್ಕೆ ಹಂಚಿದಾಗ ಒಬ್ಬರಿಗೂ ಪೇಯ್ನ್ ಎಷ್ಟು ಪ್ರಮಾಣದಲ್ಲಿ ಬರುತ್ತೆ? ಆದಷ್ಟು ಕಡಿಮೆ ಆಗುತ್ತೆ. ಗೊತ್ತಾಗದೇ ಇರೋ ಅಷ್ಟು ಇರುತ್ತೆ 20 ಜನ ಹಂಚ್ಕೊಂಡ್ರೆ. ಕರೆಕ್ಟಾ? ಸೊ ದಾನ ಈಸ್ ಸ್ಪ್ರೆಡಿಂಗ್ ದಿ ಪೇಯ್ನ್ ಬಟ್ ನಾಟ್ ಅಫೆಕ್ಟಿಂಗ್ ದೆಮ್. ಅರ್ಥ ಮಾಡ್ಕೊಳ್ಳಿ. ದಾನ ಮೀನ್ಸ್ ಸ್ಪ್ರೆಡಿಂಗ್ ದಿ ಪೇಯ್ನ್ ಬಟ್ ನಾಟ್ ಅಫೆಕ್ಟಿಂಗ್ ದೆಮ್. ವೆರಿ ಸಿಂಪಲ್ ಲಾಜಿಕ್. ಕರೆಕ್ಟ್ ಅಲ್ವಾ? ಈ ಒಂದು ಕೈ ನೋವನ್ನ 20 ಜನಕ್ಕೆ ಹಂಚಿದಾಗ ಏನೋ ಒಂದು ಸೊಳ್ಳೆ ಕುಚ್ಚಿದಂಗೆ ನೋವುತ್ತಷ್ಟೇ. ಅದೇನೇ ಪಟ್ಟಂತಾರೆ ಅಷ್ಟೇ. ಸೊ ಆ ರೀತಿ ದಾನ ಕಾನ್ಸೆಪ್ಟೇ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋದೇನು ಅಂತಂದರೆ, ನೋವನ್ನು ಹಂಚ್ಕೊಳ್ಳಿ ಅಂತಾರಲ್ವ. ತುಂಬ ಜನ ಹೇಳ್ತಾರಲ್ಲ, ನಿಮ್ಮ ನೋವುಗಳನ್ನು ನಮ್ಮ ಹತ್ರ ಹಂಚ್ಕೊಳ್ಳಿ. ಇದು ಗುರುಗಳ ಹತ್ರ ಹೋಗ್ತಾರೆ, ಸತ್ಸಂಗದ ಹತ್ರ ಹೋಗ್ತಾರೆ, ವೈಟ್ ಡ್ರೆಸ್ ಎಲ್ಲ ಹಾಕ್ಕೊಂಡು ಒಂದು ಲಕ್ಷಾಂತರ ಜನ ಕೂತಿರ್ತಾರೆ. ಅಪ್ಕ ಕ್ಯಾ ಪ್ರಾಬ್ಲಮ್ ಹೇ ಬತಾದೋ ಅಂತ. ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ನಾವೊಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತೀವಿ. ಏನು ನಿಮ್ಮ ಪ್ರಾಬ್ಲಮ್ಮು ಅಂತ ಪ್ರೋಗ್ರಾಮ್ ಹೆಸರೇ ಏನು ನಿಮ್ಮ ಪ್ರಾಬ್ಲಮ್ಮು ಅಂತ. ಏನು ನಿಮ್ಮ ಪ್ರಾಬ್ಲಮ್ ಅಂತ ಆ ಪ್ರಾಬ್ಲಮ್ ಹೇಳಿದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಅಲ್ಲಿರೋರೆಲ್ಲ ಕೇಳಿಸ್ಕೊಳ್ತಾರೆ. ದಟ್ ರೆಡ್ಯೂಸಸ್ ದೇರ್ ಇಂಟೆನ್ಸಿಟಿ. ಸೊ ಯಾಕೆ ಸತ್ಸಂಗಕ್ಕೆ ಹೋಗಬೇಕು, ನಿಮ್ಮ ಸಮಸ್ಯೆ ಹೇಳಬೇಕು, ಬೇರೆಯವರೆಲ್ಲ ಕೇಳಬೇಕು? ಇಟ್ ಆಲ್ ಡಿವೈಡ್ಸ್. ದಿ ಪ್ರಾಬ್ಲಮ್ ಗೆಟ್ಸ್ ಡಿವೈಡೆಡ್. ಬಟ್ ಎಲ್ಲಿ ಸತ್ಸಂಗ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ. ಜನಗಳ ಬ್ಯುಸಿನೆಸ್ಗೆ ಹೋಗೋಕ್ಕಾಗಲ್ಲ. ದಾನಗಳು ಮಾಡಬೇಕು. ಪೂಜೆಗಳು ಮಾಡಿದ್ರೆ ಸ್ವಾರ್ಥ. ಪೂಜೆಗಳು ಮಾಡಿದ್ರೆ ಸ್ವಾರ್ಥ. ಲೋಕ ಕಲ್ಯಾಣಕ್ಕೆ ಪೂಜೆ ಮಾಡಿ. ಮನೆ ಕಟ್ಟಿದ್ದೀರಾ, ಒಂದು 5 ಜನ ನಿಮ್ಮ ಮನೇಲಿದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗಬೇಕು, ಪೂಜೆ ಮಾಡಿ. ವಾಸ್ತು ಪೂಜೆ ಮಾಡಿ. ಹಾಗೆ ನಮಗೆ ಚೆನ್ನಾಗಿದ್ದೀವಿ, ನಮಗೆ ದೇವರ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇದೆ, ಒಂದು ಗಣಹೋಮ ಮಾಡಿಸ್ತೀವಿ, ಮಾಡಿಸಿ. ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ, 100% ಮಾಡಿಸಿ. ನವಗ್ರಹ ಶಾಂತಿ ಹೋಮ ಮಾಡ್ತೀವಿ, ನಾವೆಲ್ಲ ಚೆನ್ನಾಗಿದ್ದೀವಿ, ಮಾಡಿಸಿ. ಸರ್ ಮದುವೆ ಆಗಿಲ್ಲ, ಹೋಮ ಮಾಡಬೇಕು, ವರ್ಕ್ ಆಗಲ್ಲ. ನಿನ್ನ ಸ್ವಾರ್ಥಕ್ಕೆ ಪೂಜೆಗಳು ವರ್ಕ್ ಆಗಲ್ಲ. ನೀವು ಚೆನ್ನಾಗಿಟ್ಟಿದ್ದೀರಾ, ಅದಕ್ಕೋಸ್ಕರ ಕೃತಜ್ಞತೆಗೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ಅಂತಾರೆ. ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ದಾನದ ಶ್ರೇಷ್ಠತೆ ಇದ್ದರೆ ಮಾತ್ರ ಸಂಕಲ್ಪ ವರ್ಕ್ ಆಗುತ್ತೆ. ದಿ ಗಿವಿಂಗ್ ಟೆಕ್ನಾಲಜಿ ವೆರಿ ವೆರಿ ಇಂಪಾರ್ಟೆಂಟ್. ದಿ ಮೋರ್ ಯು ಗಿವ್ ಅಂದರೆ ಗಿವಿಂಗ್ ಇರಬೇಕು, ಟೇಕಿಂಗ್ ಇರಬಾರ್ದು. ತುಂಬ ಜನ ಪೂಜೆನ ಗೌಪ್ಯವಾಗಿ ಮಾಡ್ತಾರೆ. ದಟ್ ಈಸ್ ವೆರಿ 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 ರಾಂಗ್.
ಏನೋ ಮಗುಗೆ ಮದುವೆ ಆಗಿಲ್ಲ ಅಂಥೇಳಿ ಒಂದು ಶಾಂತಿ ಮಾಡಿಸ್ತೀವಿ ಅಂಥೇಳಿ ಈ ದೇವಸ್ಥಾನಗಳ ಹಿಂದೆ ಆ 3-4 ಜನ ಬಂದಿರ್ತಾರೆ, ಅವ್ರು ಕುತ್ಕೊಂಡು ಪೂಜೆ ಮಾಡಿಸ್ತಾ ಇರ್ತಾರೆ. ಅದಾದಮೇಲೆ ಏನಾದರೂ ಅವರು ಒಂದು 25 ಜನಕ್ಕೆ ದಾನ ಮಾಡಿದರೆ ಏನಾದರೂ ವರ್ಕ್ ಆಗುತ್ತೆ. ಅಟ್ಲೀಸ್ಟು ಯಾರಿಗೂ ಗೊತ್ತಿಲ್ದಂಗೆ ಅಲ್ಲಿ ಇಲ್ಲಿ ನೋಡಿ ಒಂದು ಯಾರು ಬಂದ್ರೆ, ನಮ್ಮ ಮನೆಯವ್ರು ಬಂದರೆ, ಪಕ್ಕದ ಮನೆಯವ್ರು ಬಂದರೆ ಸೆರಗಾಕೋ ಪೂಜೆ ಮಾಡಿಸೋರಿ. ನಮ್ಮ ಹಿಂದೂ ಧರ್ಮದಲ್ಲಿ ಇದೆಯಲ್ಲ, ಅದೇನೋ ಗೊತ್ತಿಲ್ಲ ರೀ, ಪೂಜೆ ಮಾಡದೇ ಇದ್ರೆ ಅವಮಾನ. ಪಕ್ಕದ ಮನೇಲಿ ಬಂದ್ರ ಕಡೆ ಸೆರಗಾಕೊಳ್ಳೆ ಪಕ್ಕದ ಮನೆಗೆ ಈ ಕಡೆ ಬಂದ್ಬಿಟ್ರೆ ನಾವು ಪೂಜೆ ಮಾಡಿಸೋ ಟೈಮಲ್ಲೇ ಹಾ. ಬೇರೆ ಧರ್ಮದವರು ನಮಾಜ್ ಮಾಡ್ತಾರೆ, ಓಪನಾಗಿ ರೋಡ್ಗಳೆಲ್ಲ ಮಾಡ್ತಾರೆ. ಹಾಂ, ಅಲ್ಲೆಲ್ಲ ಪಾಪ ಎಲ್ಲ ಓಡಿಸ್ತಾರೆ, ಅಲ್ಲಿ ಟ್ರಾಫಿಕ್ ಎಲ್ಲ ಜಾಮ್ ಅಂತ. ಅಲ್ಲೆಲ್ಲ ರೋಡಲ್ಲಿ ಎಲ್ಲರೂ ಹಿಂಗೆ ನೋಡ್ತಾರೆ, ಹಂಗೆ ನೋಡ್ತಾರೆ, ಹಿಂಗೆ ಬಗ್ತಾರೆ. ನಮ್ಮವ್ರು ಸೆರಗಾಕೊಂಡ್ಬಿಡ್ತಾರೆ. ಏನು ಜನಗಳು ನಾವೆಲ್ಲ ಒಂದು ಪೂಜೆ ಮಾಡ್ಸೋಕ್ಕೆ ಹೋಗೋರು ಅಂದರೆ ದೇವಸ್ಥಾನಕ್ಕೆ ಹೋಗೋದು ಹೇಳಲ್ಲ ಈ ನಡುವೆ. ಈಗ ದೇವಸ್ಥಾನಕ್ಕೆ ಹೋದರೆ ಏನು ಗೊತ್ತಾ, ಎಲ್ಲರೂ ಏನೋ ಇವ್ರಿಗೆ ಪ್ರಾಬ್ಲಮ್ ಇದೆ, ಒಂದು ಕೃತಜ್ಞತೆಗೆ ಹೋಗ್ತಾ ಇದ್ದೀವಿ, ಯಾರೂ ಕೇಳಲ್ಲ. ನೀವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಅದು ಎಸ್ಪೆಷಲಿ ಕೆಲವು ಸ್ಪಾಟ್ಸ್ ಇರ್ತವೆ. ನೀವು ತಿರುಪತಿಗೆ ಹೋದರೆ ಏನೋ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಕುಕ್ಕೆಗೆ ಹೋಗ್ತಾ ಇದ್ದಾರೆ ಅಂದರೆ 100% ಗ್ಯಾರಂಟಿ ಇವ್ರಿಗೆ ಸರ್ಪದೋಷ ಇದೆ. ಅಲ್ಲಿ ಏನೋ ವಿಹಾರಕ್ಕೆ ಹೋಗಿರ್ತಾರಪ್ಪ, ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಕುಕ್ಕೆಗೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಡೌಟ್ ಬಂದ್ಬಿಡ್ತದೆ, ಇವ್ರಿಗೆ ಏನೋ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಅವ್ರ ಯಜಮಾನ್ರು ಏನೋ ಮಾಡಿಬಿಟ್ಟಿದ್ದಾರೆ, ಈ ಮಗಳಿಗೇನೋ ಆಗ್ಬಿಟ್ಟಿದೆ. ಸೊ ಆ ರೀತಿ ನಾವೆಲ್ಲ ದೇವಸ್ಥಾನಕ್ಕೆ ಹೋದರೆ ಇನ್ಮೇಲೆ ಮೋಸ್ಟ್ಲಿ ಅದೇನೋ ಹೇಳ್ತಾರಲ್ಲ, ಎಲ್ಲ ಟವಲ್ ಹಾಕ್ಕೊಂಡು ಮೇಲೆ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಆ ಪರಿಸ್ಥಿತಿ ಯೋಚನೆ ಮಾಡ್ತಾರೆ. ಎಷ್ಟೋ ಜನ ನೋಡಿದ್ದೀನಿ ನಾನು. ನಂದು ಕನ್ಸಲ್ಟೇಷನ್ಗೆ ಬರ್ತಾರೆ, ಅದೊಂದು ಹೇಳ್ಬಿಡ್ತೀನಿ. ಕರೆ ಇದೆಯಾ, ಬ್ರೇಕ್ ಹೋಗೋಣಲ್ವಾ, ಬ್ರೇಕಿನ ಮುಂಚೆ ಒಂದು ಹೇಳ್ಬಿಡ್ತೀನಿ. ಕನ್ಸಲ್ಟೇಷನ್ಗೆ ಬರ್ತಾರೆ, 10 ಸತಿ ಹಿಂಗೆ ನೋಡ್ತಾರೆ. ಹಿಂಗೆ ನೋಡ್ಬಿಟ್ಟು ಏನು ಹಿಂಗೆ ನೋಡ್ತಾ ಇದ್ದೀರಾ ಅಂದರೆ, ಸರ್ ರೆಕಾರ್ಡ್ ಮಾಡಿ ಟಿ ವಿಲಿ ಹಾಕ್ತೀರಾ ನಮ್ಮದು ಅಂತ. ನಿಮ್ಮ ಜೀವನದ್ದು, ನಿಮ್ಮ ಕಿತ್ತೋಗಿರೋ ಜೀವನದ್ದು ರೆಕಾರ್ಡ್ ಮಾಡಿ ಟಿ ವಿಗೆ ಹಾಕಬೇಕು ಅಲ್ವಾ? ನೀವೇನೋ ಸಮಸ್ಯೆಗೆ ಬಂದಿದ್ದೀರಾ, ನಿಮ್ದು ಕೇಳಿ ಏನಾದ್ರು ಪರಿಹಾರ ಇದೆಯೋ ಇಲ್ವೋ, ಆಗುತ್ತೋ ಇಲ್ವೋ ಅದು ಹೇಳಿ ಕಳ್ಸೋಕ್ಕೆ ನಾವಿದ್ದೀವಿ. ನಿಮ್ದು ರೆಕಾರ್ಡ್ ಮಾಡಿ ನಮ್ಮ ಹೆಸರು ಎಲ್ಲೂ ಹೇಳ್ಬಿಡಿ. ಇವರು ಯಾರೋ ಈ ದಫೆದಾರ್ ವಂಶದವರು, ನಮ್ಮ ಹೆಸರೆಲ್ಲೂ ಹೇಳ್ಬಿಡಿ. ಯಾವ ಊರವರು, ಏನು ಫೇಮಸ್ ಅಂದರೆ ಏನಿಲ್ಲ, ನಾವು ಗಲ್ಲಿಲಿದ್ದೀವಿ ಅಂತಾರೆ, ಅವ್ರ ಹೆಸರು ಹೇಳ್ಬಾರ್ದಂತೆ. ಈಗ ಫಾರ್ ಎಕ್ಸಾಂಪಲ್ ಸುಜಾತ ಅವರು ನಮ್ಮ ಕನ್ಸಲ್ಟೇಷನ್ ನೆನ್ನೆ ಬಂದಿದ್ದರು. ಎಷ್ಟು ಸುಜಾತ ಇದ್ದಾರೆ? ಗೀತಾ ಅವ್ರು ಬಂದಿದ್ದರು, ರಾಮಪ್ಪ ಬಂದಿದ್ದ ನಿನ್ನೆ. ಬೆಂಗಳೂರಲ್ಲಿ ರಾಮಪ್ಪ ಅಂದರೆ 1,00,000 ಜನ ಇದ್ದಾರೆ. ಬೆಂಗಳೂರಲ್ಲಿ ಗೀತಾ ಅನ್ನೋ 1,00,000 ಜನ ಇದ್ದಾರೆ. ಅವ್ರ ಹೆಸರು ಹಿಡಿದು ಹೇಳಿದ್ರು ಹೆಂಗೆ ಗೊತ್ತಾಗುತ್ತೆ? ಅನ್ಲೆಸ್ ವಿ ಶೋ ದಿ ಫೋಟೋ. ನಮ್ಮ ಸ್ಟೂಡೆಂಟ್ಸು ಗರ್ವದಿಂದ ಜ್ಯೋತಿಷ್ಯ ಕಲ್ತಿದ್ದೀವಿ ನೋಡಿ ಅಂತ ಹೇಳ್ತಾರೆ. ನೋಡಿ ಹಂಗೆ ಜ್ಯೋತಿಷ್ಯ ಎಷ್ಟೋ ಜನ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಕ್ಕೆ ಹೋಗ್ತೀಯ ಅಂತ ಕೆಲವರು ಕಾಂಪೌಂಡ್ರುಗಳು ಹೇಳ್ಕೊಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ ಕಲ್ತಾದ ಅದ್ರ ಮೇಲಿರ್ತಕ್ಕಂಥ ಅಭಿಮಾನಕ್ಕೆ ಗರ್ವದಿಂದ ಮಾತಾಡಿದ್ದಾರೆ. ಗರ್ವದಿಂದ ಏನಿದೆ ಅದರಲ್ಲಿ? ಗ್ರಹಗಳು ನಮಗೆ ಹೆಲ್ಪ್ ಮಾಡಿದ್ದಾವೆ. ಆ ಹೆಲ್ಪ್ ಮಾಡೋದನ್ನು ಹೇಳೋಕ್ಕೆ ಏನು ನಮಗೆ ಪ್ರಾಬ್ಲಮ್ಮು, ಏನು ದಾಡಿ ಹೇಳ್ತಾರೆ. ಸೊ ಆ ರೀತಿ ನಮ್ಮ ಹಿಂದುತ್ವ ಬೆಳಿಬೇಕು, ಮಾಡಬೇಕು ಅಂದರೆ ಹಿಂದುತ್ವದ ಮೇಲೆ ಅಭಿಮಾನ ಇರಬೇಕು, ತಿಲಕ ಹಾಕ್ಕೊಳ್ಳೋಕ್ಕೆ ರೆಡಿ ಇರಬೇಕು. ಅಂದರೆ ಅಭಿಮಾನದಿಂದ ತಿಲಕ ಹಾಕ್ಕೊಂಡು ಮೋಸ ಮಾಡೋದಲ್ಲ. ತಿಲಕ ಹಾಕ್ಕೊಂಡು ಎಲ್ಲ ಏರ್ಕೊಂಡು ನನ್ನ ಹತ್ರ ದೇವರಿದೆ, ಜೋಬಲ್ಲಿ ಇಟ್ಕೊಂಡಿದ್ದೀನಿ ದೇವರು, ನೀವು ಹೇಳಿದ ತಕ್ಷಣ ಆಚೆ ಬಿಡ್ತೀನಿ, ಇಷ್ಟು ಕಾಸಿಡಿ. ಅದೇನೋ ಹಾವು ಬಿಟ್ಟಂಗೆ ಆಡ್ತಾರೆ. ಹಾವು ಇಟ್ಕೊಂಡಿರ್ತಾರೆ ಜೋಬಲ್ಲಿ, ತೆಗೆದು ಹಾವು ಬಿಡೋ ಥರ. ದೇವರೇ ಒಳಗಡೆ ಜೋಬಲ್ಲಿ ಇಟ್ಕೊಂಡು ಹೋಗ್ತಾರೆ. ನಮ್ಮ ಹತ್ರ ಎಲ್ಲ ಶಕ್ತಿಗಳಿದೆ, ಅದೇನೋ ದಂಡ ಇಟ್ಕೊಂಡು ಅದೇನೋ ಶಕ್ತಿ ಇದೆ, ಹಿಂಗೆ ಮುಟ್ಟಿಸ್ತಾರೆ. ಅದರಲ್ಲಿ ಏನೂ ಇರಲ್ಲ, ಅದು ನಾಯಿ ಓಡಿಸೋಕ್ಕೆ ಅದೆಲ್ಲ ಇರೋದು. ಇವಾಗ ಮನೆಗೆ ಹೋಗ್ಬೇಕಾರೆ ರಾತ್ರಿ ಆಗಿರುತ್ತಲ್ಲ, ಯಾರೋ ಬಂದರು ಅಂತ ನಾಯಿ ಓಡಿಸೋಕ್ಕೆ ಅದು ಕೋಲ್ ಇಟ್ಕೊಂಡಿರ್ತಾರೆ ಅಷ್ಟೇ. ಮಂತ್ರಶಕ್ತಿ, ಮಂತ್ರದಂಡ ಎಲ್ಲೂ ಇಲ್ಲ. ಯಾವುದೇ ಮಠಾಧೀಶ್ವರರು ನಾನು ನೋಡಿ ಬೇಕಾರೆ ಏನಾದ್ರು ಇಟ್ಕೊಂಡಿರ್ತಾರ? ನಾನು ನಿಜವಲ್ಲೂ ಹೇಳ್ತೀನಿ, ನಾನಾದರೂ ಉಂಗುರ ಹಾಕಿದ್ದೀನಿ ರೀ. ಮಠಾಧೀಶ್ವರು ಒಬ್ಬರು ಉಂಗುರನೂ ಹಾಕೊಳ್ಳಲ್ಲ, ಏನೂ ಹಾಕೊಳ್ಳಲ್ಲ, ತುಂಡು ಬಟ್ಟೆಲಿ ಇರ್ತಾರೆ. ಅವ್ರಿಗೇನು ಶಕ್ತಿ ಇಲ್ಲ. ಅವ್ರಿಗಿರ್ತಕ್ಕಂಥ ಅಪಾರ ಶಕ್ತಿ. ಸುಮ್ಮನೆ ಅವ್ರ ಪಾದ ಮುಟ್ಟಿದ್ರೆ ಸಾಕು, ಅಷ್ಟು ನಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಈ ದಂಡ ಇಟ್ಕೊಂಡಿರ್ತಾರಂತೆ, ಏನೂ ಇಲ್ಲ ಅಲ್ಲೆಲ್ಲ, ತೋರ್ಸೋಕ್ಕಷ್ಟೇ. ಅವ್ರ ಕೈಯಲ್ಲಿ ಏನೂ ಶಕ್ತಿ ಇಲ್ವಲ್ಲ, ಇರೋದ್ರಲ್ಲಿ ಒಂದು ಲೈಸೆನ್ಸ್ ಥರ ಏನೋ ಇಟ್ಕೊಂಡಿರ್ತಾರೆ. ದೋಸ್ ಆರ್ ಆಲ್ ನಾಟ್ ದೇರ್. ಇಟ್ ಈಸ್ ನಾಟ್ ದೇರ್ ಇನ್ ಎನಿ ಶಾಸ್ತ್ರ. ಇದರಲ್ಲಿ ಏನೋ ನಾವು ಪೂಜೆ ಮಾಡಿ ಮಂತ್ರ ಇದ್ರೊಳಗೆ ಹಾಕಿದ್ದೀವಿ ಅಂತ. ನಥಿಂಗ್ ಇಸ್ ದೇರ್. ಬ್ರೇಕ್ ಥಾಟ್. ಓಕೆ, ಕಾರ್ಯಕ್ರಮದಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ.
ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರ್ತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಹಾಕ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರುಜಿಯರು ಒಂದಷ್ಟು ಮಾಹಿತಿಯನ್ನು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಹಾಗೆ ಇವತ್ತಿನಿಂದ ನಕ್ಷತ್ರ ನಾಡಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಕರೆಗಳನ್ನು ಮಾಡಬಹುದು, ಗುರುಜಿಯೊಟ್ಟಿಗೆ ಮಾತಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಜ್ಯೋತಿಷ್ಯ ತರಗತಿಗಳು ಆನ್ಲೈನ್ ಕ್ಲಾಸಸ್ ಇವತ್ತಿನಿಂದ ಶುರುವಾಗ್ತಾ ಇದೆ. 2 ಬ್ಯಾಚಸ್ ಇರುತ್ತೆ. ಸೊ ಇದ್ರ ಕುರಿತಾಗಿ ಗುರುಜಿಯವರು ಒಂದಷ್ಟು ಇನ್ಫಾರ್ಮೇಷನ್ ನಮಗೆ ನೀಡ್ತಾ ಹೋಗ್ತಾರೆ. ಗುರುಗಳೇ, ಇವತ್ತಿನಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗುತ್ತೆ, ಇದ್ರ ಬಗ್ಗೆ 2016ರಿಂದನೂ ಕೂಡ ಇದುವರೆಗೂ ಕೂಡ ಒಂದು ಕುಟುಂಬದಲ್ಲಿ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥದ್ದು. 2019 ಕೊರೋನಾ ಆಗೋವರೆಗೂ ಕೂಡ ಒಂದು ರೀತಿ ಇಂಡಿವಿಜುವಲ್ ಆಗಿತ್ತು. ಅಂದರೆ ಒಂದು ಊರಿಗೆ ಹೋಗಿ ಅನೌನ್ಸ್ ಮಾಡ್ತಾ ಇದ್ದೆ, ಮೈಸೂರಿಗೆ ಬರ್ತಾ ಇದ್ದೀನಿ, ಹುಬ್ಳಿಗೆ ಬರ್ತಾ ಇದ್ದೀನಿ, ಹಾಗೆ ಮಂಗಳೂರಿಗೆ ಬರ್ತಾ ಇದ್ದೀನಿ, ಆ ರೀತಿ ಅನೌನ್ಸ್ ಮಾಡ್ತಾ ಇದ್ದೆ. ಅನೌನ್ಸ್ ಮಾಡಿ ಅಲ್ಲಿ ಹೋಗಿ ಫಿಸಿಕಲ್ ಕ್ಲಾಸ್ ಮಾಡ್ತಾ ಇದ್ದೆ. ಕೊರೋನಾ ಆದ ನಂತರ ಎಲ್ಲೂ ಕೂಡ ಟ್ರಾವೆಲ್ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಆ ಒಂದು ವರ್ಷ ನಮಗೆ ಆನ್ಲೈನ್ ಅನ್ನೋ ಒಂದು ಭೂತ ಬಂತು. ಆ ಆನ್ಲೈನ್ ಆಗಿರ್ತಕ್ಕಂಥ ಒಂದು ಭೂತ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಒಂದು ಇದರಲ್ಲಿ ಏನು ಒಂದು ಅಡ್ವಾಂಟೇಜ್ ಅಂದರೆ, ಪ್ರತಿ ದಿವಸ 1.5 ಗಂಟೆ ಕಾಲ ಆರಾಮಾಗಿ
ಕ್ಲಾಸಲ್ಲಿ ಕೂತ್ಕೋಬೋದು. ಈ ಮಕ್ಕಳಿಗೆ 8 ಅವರ್ ಕೂರಿಸೋ ಥರ ಇಲ್ಲ, ಜಸ್ಟ್ 1.5 ಅವರ್. ಯಾಕೆ 1.5 ಅವರ್ ಮಾಡಿದ್ದೀವಿ ಅಂದರೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಆ 1.5 ಅವರ್ ಒಳಗೆ ನಾನು ಹೇಳ್ತಕ್ಕಂಥ ವಿಚಾರಗಳನ್ನು ಭಾಳ ಸೂಕ್ಷ್ಮವಾಗಿ ನೋಡ್ತಾರೆ. ಕ್ಲಾಸ್ 3 ಅವರ್ ಇದೆ 4 ಅವರ್ ಇದೆ ಅಂದರೆ ಬೋರ್ ಆಗಿಬಿಡುತ್ತೆ, ಯಾರು ಕೂತ್ಕೊಳ್ಳೋಕ್ಕಾಗಲ್ಲ. 1.5 ಅವರ್ ಇಸ್ ದಿ ಬೆಸ್ಟ್ ಟೈಮಿಂಗ್ ಟು ಅಂಡರ್ಸ್ಟ್ಯಾಂಡ್ ಎನಿ ಸಬ್ಜೆಕ್ಟ್. ಹಾಗೆ 15 ದಿವಸ ಅಂತ ಹೇಳ್ತೀವಿ. ಎಷ್ಟು ಜನ ಕಲ್ತಿದ್ದಾರೆ, ನಮಗೆ ಬೈಟ್ಗಳೆಲ್ಲ ಹಾಕ್ತಾರೆ, ಎಲ್ಲ ಸ್ಟೂಡೆಂಟ್ಸ್ದು ಇದೆಲ್ಲ ಹೋಗುತ್ತಲ್ಲ, ಅವರ ಅನಿಸಿಕೆ ಅಭಿಪ್ರಾಯಗಳು ಅದರಲ್ಲೇ ನೋಡ್ಬೇಕು ನೀವು. 15 ದಿವಸದಲ್ಲಿ ಕಲ್ತಿದ್ದೀನಿ ಅಂತ ಹೇಳ್ತಾರೆ. ತುಂಬ ಜನ ಏನು ಹೇಳ್ತಾರೆ, ಇವರು ಹೇಳಿಸಿದ್ದಾರೆ. ಎಷ್ಟು ಜನಕ್ಕೆ ಅಂತ ಹೇಳ್ಸಕ್ಕಾಗತ್ತೆ ಅಲ್ವಾ? ಹೌದು. ಹಾಗೆ ಈ ಕರೋನಾ ಬಂದಾದ ಮೇಲೆ ಆನ್ಲೈನ್ ಅಂದರೆ ಎಲ್ಲಿ ಅವ್ರು ಕೂತಿದಾರೋ ಅಲ್ಲಿಂದನೇ ಕನೆಕ್ಟ್ ಆಗ್ತಕ್ಕಂಥದ್ದು ನನಗೆ. ಆಫೀಸಲ್ಲಿ ಕೂತ್ಕೊಂಡ್ರು ಕನೆಕ್ಟ್ ಆಗ್ಬೋದು, ವ್ಯಾಪಾರ ಸ್ಥಳದಲ್ಲಿ ಕೂತ್ಕೊಂಡು ಕನೆಕ್ಟ್ ಆಗ್ಬೋದು, ಮನೇಲಿ ಕೂತ್ಕೊಂಡು ಕನೆಕ್ಟ್ ಆಗ್ಬೋದು. ಇದರಲ್ಲಿ ಹೈಯೆಸ್ಟು 3ನೇದು ಮನೇಲಿ ಕೂತ್ಕೊಂಡೇ ಹೆಚ್ಚಾಗಿ ಕನೆಕ್ಟ್ ಆಗಿರ್ತಕ್ಕಂಥದ್ದು. ಮನೇಲಿರ್ತಕ್ಕಂಥ ಮಹಿಳೆಯರು ಎಲ್ಲನೂ ಕಳಿಸಿ 10:30 ಮೇಲೆ ಫ್ರೀ ಆಗ್ತಾರೆ. 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಅನುಕೂಲ ಅವ್ರಿಗೆ. 11ರಿಂದ 12:30 ಅಂದರೆ ಅಲ್ಲಿ ಕರೆಕ್ಟಾಗಿ 11 ಗಂಟೆಗೆ ಎಲ್ಲ ರೆಡಿ ಮಾಡಿ ಇಟ್ಟು 1.5 ಅವರ್ ಪಾಠ ಕೇಳಿ 12:30 ಅವ್ರಿಗೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೋದು. 1 ಅವರ್ ಮಾಡಿ ಮುಗಿಸ್ತಾರೆ. ಸೊ ಆ ರೀತಿ ಆಲೋಚನೆ ಮಾಡಿ ಮನೇಲಿರ್ತಕ್ಕಂಥ ಮಹಿಳೆಯರು ಕೂಡ ಜ್ಯೋತಿಷ್ಯನ ಕಲಿತು, ಅನೇಕರು ಹೇಳ್ತಾರಲ್ಲ ಆ ದೋಷ ಇದೆ ಈ ದೋಷ ಇದೆ ಅಂತೆಲ್ಲ ಹೇಳಿ ಹೆದರ್ಕೊಂಡು ಪಶ್ಚಾತ್ತಾಪ ಪಡೋ ಬದಲು ನಿಜವಾಗಲೂ ನಮ್ಮ ಮಕ್ಕಳಲ್ಲಿ ಅಥವಾ ನಮ್ಮ ಹಸ್ಬೆಂಡಲ್ಲಿ ಅಥವಾ ನನ್ನಲ್ಲಿ ಗ್ರಹಗತಿಗಳು ಹೇಗೆ ನಮಗೆ ಬದಲಾವಣೆ ಕೊಡ್ತವೆ ಅಂತ ಹೇಳಿ ನೋಡೋಕ್ಕೆ 11 ಗಂಟೆಗೆ ಮಾಡಿದ್ದೀವಿ. ಹಾಗೆ ವರ್ಕಿಂಗ್ ಹೋಗ್ತಾರೆ, ಬೆಳಗ್ಗೆ 7:30 8 ಗಂಟೆ. ಈ ಪ್ರೋಗ್ರಾಮ್ ನೋಡೋಕ್ಕೂ ಸ್ವಲ್ಪ ಕಷ್ಟ, ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ಮಾಡಿರ್ತೀವಿ, ಓಡ್ತಾ ಇರ್ತಾರೆ. ಅಂಥವರು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ. ಅದು ಬರೋದೇ 6 ಗಂಟೆ 7 ಗಂಟೆ ಆಗುತ್ತೆ. 7:30ಗೆ ಇಟ್ಟಿದ್ದೀವಿ. 7:30 ರೈಟ್ ಟೈಮ್. ಹೆಚ್ಚು ಕಮ್ಮಿ 7:30ಗೆ ಮೊನ್ನೆ ಇರ್ತಕ್ಕಂಥದ್ದೇ 70 to 80%. ಕೆಲವರು ಯಾರೋ ಇದರಲ್ಲಿ ಹೇಳ್ತಾ ಇದ್ರು 8:30 ಆಗುತ್ತೆ ಬರೋಕ್ಕೆ ಅಂತ. ಎಕ್ಸೆಪ್ಷನ್ ಕೇಸ್ ಇದೆ, ಬಟ್ ಅವ್ರಿಗೆ ಏನಾದ್ರು ಒಂದು ಮಾಡಿ. ನಾವು ಒಂದು ಸತಿ ಅನೌನ್ಸ್ ಮಾಡಿದ್ವಿ, ಯಾರ್ಯಾರಿಗೆ 10:30 ಮೇಲೆ ಬೇಕೋ ಹೇಳಿ ಅಂತ. ನಾವು ರೆಡಿ ಇದ್ದೀವಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಮಾಡ್ತೀವಿ. ಬಟ್ ಹೇಳ್ತಾರೆ ಮಾಡಿಕೊಂಡ್ರೆ ನಾವು ಅವಾಗ 10:30 ಪ್ರೋಗ್ರಾಮ್ ನಾನು ರೆಡಿ. 10:30 ರಾತ್ರಿಯಿಂದ ಹಿಡಿದು 12 ಗಂಟೆವರೆಗೂ ಮಾಡೋಕ್ಕೂ ರೆಡಿ. ಜನಗಳಿಗೆ ಜ್ಞಾನ ಹೋಗಬೇಕು, ಅದು ಇಂಪಾರ್ಟೆಂಟ್. ಸೊ 7:30ಯಿಂದ 9 ಅದು 1.5 ಅವರು ಈವ್ನಿಂಗು ಕಲಿತಕ್ಕಂಥ ಒಂದು ವಿಚಾರ. ಸೊ ಇವೆರಡರಲ್ಲೂ ಕೂಡ ಮನೆಯಿಂದ ಇರೋದ್ರಿಂದ ನಾನು ಕುಟುಂಬ ಸಮೇತ ಕಲೀರಿ ಅಂತ ಹೇಳೋದು. ನಾವೇನು 15,000 ಹೇಳಿದ್ವಲ್ವಾ, ಕುಟುಂಬ ಸಮೇತ ಕಲೀರಿ. ನಿಮ್ಮ ಮನೇಲಿ ಅಜ್ಜಿ ತಾತ, ನಿಮ್ಮ ಮಕ್ಕಳು, ನೀವು ಯಜಮಾನರು 5 ಜನ 3 ಜನ 4 ಜನ ಕೂತ್ಕೊಳ್ಳಿ. ಜ್ಯೋತಿಷ್ಯದ ಮೇಲೆ ನಿಜವಾದ ಆಸಕ್ತಿ ಬರುತ್ತೆ. ಹಿಂದೂ ಧರ್ಮದ ಮೇಲೆ ಆಸಕ್ತಿ ಬರಬೇಕು ಅಂತಂದರೆ ಯಾರು ಈ ಥರ ಆಫರ್ ಕೊಡ್ತಾರೆ? ಸರ್ ನೀವು ಇಷ್ಟು ಪೇ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ಊಟ ಬಡಿಸ್ತೀವಿ ಅಂತ. ಹಿಂಗಾಗುತ್ತೆ. ಮುಂಚೆ ಹೆಚ್ಚು ಕಮ್ಮಿ ಸೇಮ್ ಫೀಸಲ್ಲೇ ಒಬ್ಬರು ಬರ್ತಾಯಿದ್ರು. ಹೌದು. ಎಷ್ಟು ಅದ್ಭುತ ಅಂದರೆ ಫೋನ್ ಎತ್ಕೋತಾರೆ, 15,000 ಜಾಸ್ತಿ ಆಯಿತು ಅಂತ ಇಡ್ತಾರೆ. ಅಲ್ಲಮ್ಮ, ನೀವೊಬ್ಬರೇ ಇದ್ದರೆ ಓಕೆ, ಜಾಸ್ತಿ ಅನ್ಕೋಬೋದು. ನಿಮ್ಮ ಮನೇಲಿರೋರೆಲ್ಲ ಕಲಿಬೋದು ಅಂತಿದೆಯಲ್ಲ, ರಿಸ್ಟ್ರಿಕ್ಷನ್ ಮಾಡಿದೀವ ಮನೇಲಿ ಕೂತ್ಕೊಳ್ಳೋರಿಗೆ. ಒಬ್ರು ಯಾರೋ ಒಂದು ಸತಿ ಮನೇಲಿ ಎಲ್ಲರೂ ಕಲಿಬೋದು ಅಂತ ಹೇಳಿ ಅವ್ರದ್ದು ಮನೇಲಿ 35 ಜನ ಇದ್ದಾರಂತೆ ಅವ್ರ ಫ್ಯಾಮಿಲಿ. ಅವರ ತಾತ ಏನೋ ಬಿಟ್ಟಿಲ್ವಂತೆ, ಎಲ್ಲರೂ ಒಂದೇ ಕಡೆ ಇರಬೇಕು ಅಂತ. 35 ಜನ ಕೂತಿದ್ರು, ಕಯ 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 ಅಂತ ಇದ್ರು, ಬೈಸ್ಕೊತಾ ಇದ್ರು. ಅವಾಗ ಆನ್ ಮಾಡೋದಂತೆ, ಅವ್ರು ಮಾತಾಡೋಕ್ಕೆ ಕಯ ಕಯ ಅಂತ ಹೇಳ್ತಾ ಇದ್ರು. ಸೊ ನಾನೇ ನೋಡಿದ್ದೀನಿ, 35 ಜನ ಕೂತಿದ್ರು ಭಾಳ ಹಿಂದೆ. ಹಾಗೆ ಅವ್ರು ಕೊಟ್ಟಿದ್ದು ಅಷ್ಟೇ ಒಂದೇ ಫೀಸು, ಇರೋ ಬರೋರೆಲ್ಲ 35 ಜನ ಕಲಿತು. ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಕೊಟ್ಟಿದ್ದೀನಿ. ನೀವು ಮನೆ ಮಂದಿಯೆಲ್ಲನೂ ಕೂಡ ಸೇರಿ 15,000. ಅದಕ್ಕೆ ಯಾಕೆ ಫೀಸ್ ಜಾಸ್ತಿ ಅಂತ ಹೇಳ್ತೀರಾ ಗೊತ್ತಿಲ್ಲ. ಒಂದು, ನೀವು ಟೋಪಿ ಹಾಕ್ಸ್ಕೊಳ್ಬೇಕಾದ್ರೆ ತುಂಬ ಜನ ಟೋಪಿ ಹಾಕ್ಸ್ಕೋತಾರೆ. ಲಕ್ಷಗಟ್ಟಲೆ ಟೋಪಿ ಹಾಕ್ಸ್ಕೊಂಡಾಗ ಕಾಸ್ಟ್ಲಿ ಆಗಿಲ್ಲ. ನಿಮ್ಮನ್ನು ಗ್ರಹಗತಿಗಳು ಕೆಳಗೆ ಬೀಳಿಸ್ತಕ್ಕಂಥ ಗ್ರಹಗತಿಗಳು ಇದ್ದಾವೆ, ಮೇಲಕ್ಕೆ ಎತ್ತಕ್ಕಂಥ ಗ್ರಹಗತಿಗಳು ಇದ್ದಾವೆ. ನನಗೆ ದುಡ್ಡು ಜಾಸ್ತಿ ಅಂತಂದಾಗ ಓಕೆ, ಅದು ನನ್ನನ್ನು ತಿರಸ್ಕಾರ ಮಾಡೋದಕ್ಕಿಂತ ಹೆಚ್ಚಾಗಿ ಗ್ರಹಗಳ ವಿಚಾರ ಬೇಡ ಅಂತ ಹೇಳ್ತಕ್ಕಂಥದ್ದೇ ಜಾಸ್ತಿ ಇತ್ತು. ನನ್ನ ಗ್ರಹಗಳು ಏನು ಮಾಡ್ತಾವೆ ನನಗೆ ಇಂಟ್ರೆಸ್ಟ್ ಇಲ್ಲ.
ಆ್ಯಕ್ಚುಲಿ ಯೋಚನೆ ಮಾಡಿ, ನೀವು ದುಡ್ಡು ಕೇಳಿ ಸ್ಟಾಪ್ ಮಾಡಿರೋದು ತುಂಬ ಜನ ಮಾಡ್ತಾರೆ. ಅವ್ರ ಜೀವನದಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಆದರೆ ದೇವ್ರು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ. ನಿನಗೆ ಇಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇಷ್ಟಕ್ಕೆ ನಿಲ್ಲಿಸ್ತೀವಿ. ಇದನ್ನೇ ಮ್ಯಾನಿಫೆಸ್ಟೇಷನ್ ಅಂತಾರೆ. ನೀವು ಮ್ಯಾನಿಫೆಸ್ಟೇಷನ್ ಕೇಳಿರ್ತೀರಾ? ತುಂಬ ಜನ ಇವರು ಯಂಗ್ಸ್ಟರ್ಸು ಮ್ಯಾನಿಫೆಸ್ಟೇಷನ್ ಅಂತಾರೆ. ಒಂದು ಹೇಳ್ತೀನಿ, ಯಂಗ್ಸ್ಟರ್ಸಲ್ಲೂ ಕೂಡ ನೆಗೆಟಿವಿಟಿ. ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಏನು, ಐ ಆಮ್ ರಿಚ್, ಐ ವಾಂಟ್ ಟು ಬಿಕಮ್ ಬಿಗ್, ಮತ್ತು ಐ ವಿಲ್ ಬಿ ಇನ್ ದಿ ಟಾಪ್, ಐ ವಿಲ್ ಬಿ ಇನ್ ದಿ ಟಾಪ್, ಇದನ್ನು ಹೇಳ್ತಾ ಇರ್ತಾರೆ. ಮ್ಯಾನಿಫೆಸ್ಟೇಷನ್ ಅಂತಾರೆ. ಅದು ಹೇಳಿಬಿಟ್ಟು ದಿಸ್ ಈಸ್ ವೆರಿ ಕಾಸ್ಟ್ಲಿ, ದಿಸ್ ಸಬ್ಜೆಕ್ಟ್ ಈಸ್ ವೆರಿ ಕಾಸ್ಟ್ಲಿ, ಅದು ಮ್ಯಾನಿಫೆಸ್ಟೇಷನ್ನೇ. 15,000ನಾ ತಡಿ, ನಿಮ್ಮ ಯಜಮಾನ್ರಿಗೆ ಕತ್ರಿ ಹಾಕ್ತೀನಿ ತಡಿ. ಅಲ್ಲಿ ಹಾಕ್ತಾನೆ ಅವನು. ಅವ್ರ ಯಜಮಾನ್ರಿಗೆ ಒಂದು 6 ತಿಂಗಳಾದಮೇಲೆ ನಿಮಗೆ 50,000 ಸಂಬಳ ಕೊಡ್ತಾ ಇದ್ದೀವಿ, ಸ್ವಲ್ಪ ಜಾಸ್ತಿ ಆಗಿದೆ, 30ಕ್ಕೆ ಮಾಡಿ ಗೆಟ್ ಔಟ್ ಅಂತಾರೆ. ಇದನ್ನು ಹೇಳಿದವರೆಲ್ಲ 3 ತಿಂಗಳಾದ್ಮೇಲೆ ವಾಪಸ್ಸು ಕ್ಷಮೆ ಮನಸ್ಸಲ್ಲಿ ಕೇಳ್ಕೊಂಡು ಒಳಗೆ ಜಾಯ್ನ್ ಆಗಿದೆ. ನಮ್ಗೆ ಗೊತ್ತಿದೆ. 3 ತಿಂಗಳಾದ್ಮೇಲೆ ಟೈಮ್ ಇಲ್ಲ, ಜಾಯ್ನ್ ಆಗಿಲ್ಲ ಅನ್ನೋದು ಕಾರಣ. ತುಂಬ ಜನ ನೋಡಿದ್ದೀನಿ ನಾವೆಲ್ಲ. ನಿಮಗೋಸ್ಕರ ಜ್ಯೋತಿಷ್ಯ ಹೇಳ್ಕೊಡ್ತಾ ಇರೋದು, ನಿಮ್ಮ ಜೀವನಕ್ಕೋಸ್ಕರ ಹೇಳ್ತಾ ಇರೋದು. ನಿಮಗೆ ಟೈಮ್ ಇಲ್ಲ ಅಂದರೆ, ಆ ಗ್ರಹಗತಿಗಳಿಗೆ ನೀವು ಟೈಮ್ ಕೊಟ್ಟಿಲ್ಲ ಅಂತಂದರೆ ಅವ್ರು ನಿಮ್ಗೆ ಹೆಂಗೆ ಟೈಮ್ ಕೊಡ್ತಾರೆ ಜೀವನದಲ್ಲಿ? ವೆರಿ ಸಿಂಪಲ್. ಕರೆ ತಗೊಳ್ಳೋಣ. ಓಕೆ ಗುರುಗಳ, ಎಸ್ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ಕಾರ. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಬಾಲ್ಕೋಟೆಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ ಮಗಳ ಅಮೂಲ್ಯನ್ ಬಗ್ಗೆ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 3/5/2009 ಬೆಳಿಗ್ಗೆ 8:10. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಅವಳ ನರಗುಂದಲ್ಲಿ ಇರ್ತಾಳ್ರಿ. ಅಂದ್ರೆ ಹುಟ್ಟಿದ ಬಾಲ್ಕೋಟೆಯಲ್ಲಿ ಹುಟ್ಟ್ಯಾರ. ಬಾಗಲಕೋಟೆ. ಓಕೆ. ಯಾವ ವಿಚಾರದ ಬಗ್ಗೆ ಕೇಳ್ಬೇಕಿತ್ತು? ಹೀಗೆ ಹೇಳಿ. ಅವಳು 10th ಇದ್ದಾಳ್ರಿ. ಈಗ ಸದ್ಯಕ್ಕ ಸೈನ್ಸ್ ಮಾಡಿಸ್ಬೇಕಾ, ಮುಂದೆ ಆರ್ಟ್ಸ್ ಮಾಡಿಸ್ಬೇಕಾ, ಏನ್ ಕಾಮರ್ಸ್ ಮಾಡಿಸ್ಬೇಕಾ ಅಂತ ಎಜುಕೇಶನ್. ಗುರುಗಳೊಟ್ಟಿಗೆ ಮಾತಾಡಿ ಈಗ. ನಮಸ್ಕಾರ. ನಮಸ್ತೆ ಗುರುಜಿ. ಡೇಟ್ ಹೇಳಿ ಇನ್ನೊಂದ್ಸತಿ. 3/5/2009 ಸಮಯ ಬೆಳಿಗ್ಗೆ 8:10. ಸರಿ, ಓಕೆ. ಯಾವ ಲೈನಲ್ಲಿ ಹೋಗಬೇಕು ಅಂತಂದಾಗ 10ನೇ ಕಸ್ಬ್ ನೋಡ್ತೀವಿ. 10ನೇ ಕಸ್ಬು ಯಾವ ಒಂದು ಏರಿಯಾ ತೋರಿಸುತ್ತೆ, ಆ ಏರಿಯಾದಲ್ಲಿ ನಾವು ಕೆಲಸ ಮಾಡಬಹುದು ಅಂತ ಕೊಡುತ್ತೆ. ಇಲ್ಲಿ ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ 10, 1, 6 ಬರ್ತಕ್ಕಂಥದ್ದು. ನಿಮ್ಮ ಚಾಯ್ಸ್ ಏನಂತ ಹೇಳಿದ್ರಿ? ಚಾಯ್ಸ್ ಕೇಳಿ. ಆರ್ಟ್ಸ್ ಹೋಗ್ಬೇಕಾ, ಸೈನ್ಸ್ ಹೋಗ್ಬೇಕಾ? ಹಾಂ, ಸೈನ್ಸ್ ಮಾಡಬೇಕಾ, ಮಾಡಿಸ್ಬೇಕಾ? ಆರ್ಟ್ಸ್ ಮಾಡಿ ಏನು ಮಾಡ್ತಾರೆ? ಆರ್ಟ್ಸ್ ಮಾಡಿದ್ರೆ BA ಮಾಡ್ತಾರೆ. BA. ಅದಕ್ಕೆ ಸೈನ್ಸ್ ಆದ್ರೆ ಮುಂದೆ ಇಂಜಿನಿಯರಿಂಗ್ ಗೊತ್ತಿ. ಅದಕ್ಕೆ ನೀವು ಯಾವ ಲೈನ್ ಅಕ್ಕಿಗೆ ಓಕೆ ಐತಂತೀರಿ ಆ ಲೈನಿಗೆ ಹಾಕ್ಬೇಕಂತೆ. ಸರಿ, ಅವರು ತುಂಬಾ ಚೆನ್ನಾಗಿ ಓದಿದ್ರೆ ಇಂಜಿನಿಯರಿಂಗ್ ಓದಿಸ್ತೀರಾ, ಆರ್ಟ್ಸ್ ಓದಿಸ್ತೀರಾ? ತುಂಬಾ ಚೆನ್ನಾಗಿ ಓದಿದ್ರೆ ಯಾವ್ದ್ರೊಳಗೆ ಹೆಚ್ಚಿಗೆ ಬರುತ್ತೆ ಅದನ್ನೇ ಓದಿಸ್ತೀವ್ರಿ. ಓ, ಆ ಥರ ನಿಮ್ದೇನು? ಈಗೆಲ್ಲ ಮಕ್ಕಳೆಲ್ಲ ಇವ್ರು ತಂದೆ ತಾಯಿ ಎಲ್ಲ ಇಂಜಿನಿಯರಿಂಗೇ ಓದ್ಬೇಕು ನನ್ನ ಮಕ್ಕಳು, ಆರ್ಟ್ಸಾ ಅಂತೆಲ್ಲ ಅವಮಾನ ಮಾಡ್ತಾರೆ. ಆ ಥರದ್ದೇನು ಅನಿಸ್ತಾ ಇಲ್ಲ ಇವ್ರಿಗೆ? ಪರವಾಗಿಲ್ಲ, ಹಂಗೇನಿಲ್ರಿ. ಅವ್ರಿಗೆ ಯಾವ ಲೈನ್ ಕರೆಕ್ಟ್ ಅನಿಸ್ತೈತಿ ಆ ಲೈನ್. ನಿಮ್ಮಂಥ ಪೋಷಕರು ಮನೆಯಲ್ಲೆಲ್ಲ ಇದ್ಬಿಟ್ಟಿದ್ರೆ ಇವತ್ತು ಈ ಕೊಚ್ಕೊಳ್ಳೋ ಪೋಷಕರು ವಾಶೌಟ್ ಆಗ್ಬಿಡ್ಬೇಕು. ಕೊಚ್ಕೊಳ್ತಾರೆ ನಮ್ಮ ಇಂಜಿನಿಯರ್ ಅಂತ, ಆಮೇಲೆ ಬಡ್ಕೊತಾರೆ ಸರಿಯಾಗಿ ಓದಿಲ್ಲ, ಕೆಲಸ ಸಿಕ್ಕಿಲ್ಲ ಅಂತ. ಆದರೂ ಕೂಡ ನಿಮ್ಮ ಹಾರೋಸ್ಕೋಪಲ್ಲಿ, ನಿಮ್ಮ ಮಗಳ ಹಾರೋಸ್ಕೋಪಲ್ಲಿ ಇಂಜಿನಿಯರಿಂಗೇ ತೋರಿಸ್ತಾ ಇದೆ. ದಶಾಭುಕ್ತಿಗಳು ಸಪೋರ್ಟ್ ಮಾಡುತ್ತಾವ, ಅದನ್ನ ನೆಕ್ಸ್ಟ್ ನೋಡಬೇಕು. ಕಸ್ಪಲ್ಲಲ್ಲಿ ಹೇಳುತ್ತೆ ದಶಾಭುಕ್ತಿಗಳು ಸಪೋರ್ಟ್ ಮಾಡಬೇಕು. 10, 4, 9, 10 ಎರಡನೇದು ತೋರಿಸ್ತಾ ಇದೆ ಶುಕ್ರ ಇರ್ತಕ್ಕಂಥ ಒಂದು 33 ಇಯರ್ಸ್ವರೆಗೂ ಇರೋದ್ರಿಂದ ಎಜುಕೇಷನಲ್ಲಿ ಭಾಳ ಒಳ್ಳೆಯದು ಅಂತ ಫೈನಲ್ ಆಗಿ ನಾನು ಜಸ್ಟಿಫಿಕೇಷನ್ ಬರ್ತಾ ಇದ್ದೀನಿ. ಎಜುಕೇಷನ್ ಅಂದರೆ BA ಡೆಫಿನೆಟ್ಲಿ ಇವ್ರಿಗೆ ಸಕ್ಸಸ್ ಆಗುತ್ತೆ. ಯಾಕೆಂದರೆ 4ನೇ ಮನೆ ಎಜುಕೇಷನ್ ತೋರಿಸುತ್ತೆ, 4ನೇ ಮನೆ ಟೀಚಿಂಗ್ ಅಂತ ತೋರಿಸುತ್ತೆ, ಪ್ರೊಫೆಸರ್ ಟ್ರೈನಿಂಗ್ ಮಾಡೋದು ಅಂತ ತೋರಿಸುತ್ತೆ. B.Ed ಮಾಡಿ M.Ed ಮಾಡ್ತಾರೆ, ಯಾಕಂದರೆ 10ನೇ ಮನೇಲಿದೆ. ಸೊ 33 ಇರೋದವರೆಗೂ ಇವ್ರಿಗೆ ಸದ್ಯಕ್ಕೆ 15 ಇಯರ್ಸು, ಇನ್ನು 8 ವರ್ಷ ಅಂದರೆ ಅವ್ರಿಗೆ ಈಸಿಯಾಗಿ ಆ ಲೈನಲ್ಲಿ ಜಾಯ್ನ್ ಆಗ್ಬೋದು. ಮತ್ತು ಸಾಕಷ್ಟು ಗ್ರಹಗಳನ್ನ ನಾವು ನೋಡ್ತೀವಿ. 4 ಅಲ್ಲಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. 4 ಅಂತ ಅಂತಕ್ಕಂಥದ್ದು 3 ಸತಿ ಶನಿಯಲ್ಲಿ ರಿಪೀಟ್ ಆಗಿದೆ. 4, 9, 10 ಅಂತಕ್ಕಂಥದ್ದು 10ನೇ ಮನೆ ಹೈಯರ್ ಸ್ಟಡೀಸ್ ಅಂತಲೂ ತೋರಿಸುತ್ತೆ. ಡೆಫಿನೆಟ್ಲಿ ಇವರಿಗೆ BA ಮಾಡಿಸಿ B.Ed ಮಾಡಿಸಿ ಅದ್ರ ಜೊತೆಗೆ ಆಮೇಲೆ M.Ed ಮಾಡ್ತಾರೆ. ಒಳ್ಳೆ ಕಾಲೇಜಲ್ಲಿ ಪ್ರೊಫೆಸರೋ ಅಥವಾ ಸ್ಕೂಲಲ್ಲಿ ಒಳ್ಳೆ ಟೀಚರೋ, ಒಳ್ಳೆ ಹೇಳ್ಕೊಡ್ತಕ್ಕಂಥ ಟೀಚರು ಒಳ್ಳೆ ಇದರಲ್ಲಿ ಆಗೇ ಆಗ್ತಾರೆ. ನೇಮ್ ಫೇಮ್ ಬಂದೇ ಬರುತ್ತೆ.
ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಇನ್ನೊಂದು ವಿರಾಮದ ಬಳಿಕ. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಉತ್ತಮ ಫಲಿತಾಂಶಕ್ಕಾಗಿ ಗೋಲ್ಡ್ ಮಿರಾಕಲ್ ಕ್ರೀಮ್ ಅನ್ನು ಬಳಸಿ ಬೇರೆಯವರಿಗೂ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ, ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದು ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನಾವು ಪ್ರತಿನಿತ್ಯವೂ ಕೂಡ ನಿಮಗೆ ನೀಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಜ್ಯೋತಿಷ್ಯ ತರಗತಿಗಳನ್ನು ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. 105 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಇದೇ ತಿಂಗಳು 15ನೇ ತಾರೀಕಿನಿಂದ ಗುರುಜಿಯವರು ಆನ್ಲೈನ್ ಕ್ಲಾಸಸ್ನ ಕಂಡಕ್ಟ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಇವತ್ತಿನಿಂದ ಕ್ಲಾಸಸ್ ಶುರುವಾಗ್ತಾ ಇದೆ. ಸೊ ನೀವು ಕೂಡ ಈ ಒಂದು ಕ್ಲಾಸಸ್ಗೆ ಜಾಯಿನ್ ಆಗಬೇಕು, ಭವಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು, ನಿಮ್ಮ ಜಾತಕವನ್ನು ನೀವೇ ನೋಡ್ಕೊಳ್ಬೇಕು. ಇದರ ಇಂಟ್ರೆಸ್ಟ್ ನಿಮಗೇನಾದರೂ ಇತ್ತು ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕೂಡ ಕಾಲಾವಕಾಶವಿದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಅದಕ್ಕೆ ಕಾಲ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪಾಲ್ಗೊಳ್ಬಹುದು. ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಹಾಗೆ ಇವತ್ತಿನ ಕ್ಲಾಸಸ್ನ ಕುರಿತಾಗಿ ಗುರುಜಿಯವರು ಒಂದಷ್ಟು ಮಾಹಿತಿಯನ್ನು ನಿಮಗೆಲ್ಲ ನೀಡಿದ್ದಾರೆ. ಸೊ ಟೈಮಿಂಗ್ಸ್ ಏನಿರುತ್ತೆ ಅನ್ನೋದನ್ನು ಕೂಡ ನಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಬೇಕು ಅನ್ನೋದಾದರೆ ಅದೇ ನಂಬರ್ಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ಗುರೂಜಿಯವರು ದೇಶದಲ್ಲಿ ಅಲ್ಲ ವಿದೇಶದಲ್ಲೂ ಕೂಡ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ.
PhD ಪದವಿಯನ್ನು ಪಡ್ಕೊಂಡಿರುವಂತಹ ಅನೇಕ ವಿದ್ಯಾರ್ಥಿಗಳು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಪ್ರತಿನಿತ್ಯವೂ ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ವ್ಯಕ್ತಪಡಿಸ್ತಾ ಹೋಗ್ತಾ ಇದ್ದಾರೆ. ಆ ಒಂದು ಉದಾಹರಣೆಯನ್ನು ಕೂಡ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಭವಿಷ್ಯದ ಬಗ್ಗೆ ನಿಮಗೆ ಹೆಚ್ಚಿನ ಆಸಕ್ತಿ ಇತ್ತು, ಯಾವ ಫೀಲ್ಡ್ಗೆ ಹೋದರೆ ಸಕ್ಸಸ್ಫುಲ್ ಆಗಿ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ಕೊಂಡು ಹೋಗ್ಬೋದು, ಸೊ ಇದ್ರ ಬಗ್ಗೆ ನಿಮಗೆ ತಿಳುವಳಿಕೆ ಬೇಕು ಅನ್ನೋದಾದರೆ ಆ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಗುರುಗಳೇ ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ತಿಳುವಳಿಕೆ ಮಾತುಗಳನ್ನು ಹೇಳೋದಾದರೆ ಏನೊಂದು ಕಿವಿ ಮಾತು ಹೇಳ್ತೀರಾ ಅಂತ. ನಾನು ಇನ್ನೂ ಕಲಿತಾ ಇದ್ದೀನಿ, ನಾನೇನು ದೊಡ್ಡ ಗುರುಗಳಲ್ಲ. ಒಂದು ಸಬ್ಜೆಕ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಓದಿದ್ದೀನಿ, ತಿಳುವಳಿಕೆ ಹೇಳುವಷ್ಟು ದೊಡ್ಡವನಲ್ಲ ನಾನು. ಒಂದು ಹಲವಾರು ಕ್ಷೇತ್ರಗಳಿದ್ದಾವೆ, ಒಂದೊಂದು ಕ್ಷೇತ್ರದಲ್ಲಿ ಪರಿಣಿತರಾದಾಗ ಅವ್ರನ್ನ ಗುರುಗಳಂತ ಕರಿತೀವಿ. ನನಗೆ ವೇದಗಳ ಬಗ್ಗೆ ಜ್ಞಾನ ಇಲ್ಲದೆ ಇರ್ಬೋದು, ಪೂಜೆ ಪುನಸ್ಕಾರ ಹೋಮ ಹವನಾದಿಗಳು ಅಥವಾ ಆಗಮಶಾಸ್ತ್ರದ ಬಗ್ಗೆ ಗಂಧನೂ ಗೊತ್ತಿಲ್ಲದೆ ಇರ್ಬೋದು. ಆದರೆ ಅದರಲ್ಲಿ ಅಲೈಡ್ ಸಬ್ಜೆಕ್ಟ್ ಆಗಿರತಕ್ಕಂಥ ಜ್ಯೋತಿಷ್ಯ ಕಳೆದ 40 ವರ್ಷದಿಂದ 35+40 ವರ್ಷದಿಂದ ಹತ್ರ ಅದರಲ್ಲಿ ಒಲವು ಬಂದು ಅದನ್ನು ಅಧ್ಯಯನ ಮಾಡಿ ಕಮ್ಮಿ ಅಂದರೂ 500 ಪುಸ್ತಕಗಳು ಓದಿ ಹೇಗೆ ಸಾಮಾನ್ಯ ಜನರಿಗೆ ಜ್ಯೋತಿಷ್ಯನ ತಲುಪಬಹುದು ಅಂತ ಹೇಳಿ ನಿರ್ಣಯ ಮಾಡಿ ಒಂದು ಪುಸ್ತಕ ಬರೆದು, ನಾನೇನು ಕ್ಲಾಸಲ್ಲಿ ಬಂದಾಗ ಪುಸ್ತಕ ಕೊಡ್ತೀನಿ, 40 ಪೇಜ್ ಪುಸ್ತಕ ಕೊಡ್ತೀನಿ, ಅದನ್ನು ನಾನು ಸಂಕ್ಷಿಪ್ತವಾಗಿ ಕನ್ಸಾಲಿಡೇಟೆಡ್ ಆಗಿ ಮಾಡಿರ್ತಕ್ಕಂಥ ಪುಸ್ತಕ. ಅದರ ಜೊತೆಗೆ 2001ರಲ್ಲಿ ಇನ್ನೂ ಅವರಿಗೆ ಸುಲಭವಾಗಲಿ ಅಂತ ಹೇಳಿ ಆ್ಯಪ್ನು ಕೂಡ ನಾನು ಡೆವಲಪ್ ಮಾಡಿದ್ದೀನಿ. ಭಾಳಷ್ಟು ಕಡೆ ಕ್ಲಾಸಸ್ಗೆ ಹೋಗ್ತಾರೆ, ಜ್ಯೋತಿಷ್ಯದ ಕ್ಲಾಸಸ್ಸು, ಎಲ್ಲೂ ಆ್ಯಪ್ ಕೊಡೋದಿಲ್ಲ. ಸೊ ಆ್ಯಪ್ ಕೊಟ್ಟರು ಕೂಡ ಎಲ್ಲೋ ಪ್ಲೇಸ್ಟೋರಲ್ಲಿ ಯಾವುದೋ ಸಿಗ್ತಕ್ಕಂಥ ಆ್ಯಪ್ನ ತೊಗೊಂಡು ಅಲ್ಲಿ ಸುಮ್ಮನೆ ಕುಂಡಲಿ ನೋಡ್ಕೊಳ್ಳಿ ಅಂತಾರೆ. ನನ್ನ ಆ್ಯಪಲ್ಲಿ ನೀವು ನೋಡಿರ್ಬೋದು, ಎಲ್ಲ ಪ್ರೆಡಿಕ್ಷನ್ ವಿತ್ ಕಲರಿಂಗ್, ಪ್ರೆಡಿಕ್ಷನ್, ಡಿಸ್ಕ್ರಿಪ್ಷನ್ ಎಲ್ಲವೂ ಇರುತ್ತೆ. ಆ ರೀತಿ ಇನ್ನೂ ಡೆವಲಪ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನೂ ಒಂದು ಹೊಸ ವಿಚಾರನ ತೊಗೊಂಬರೋಕ್ಕೆ ಇನ್ನೊಂದು 3 ಮಂತ್ಸಲ್ಲಿ ಮಾಡ್ತಾಯಿದ್ದೀನಿ. ಇನ್ನೂ ಅಪ್ಗ್ರೇಡೆಡ್ ವರ್ಷನ್ ಯೂಸಿಂಗ್ ಪ್ಲಾನೆಟರಿ ಇಂಟೆಲಿಜೆನ್ಸ್ ಡೀಪ್ ಸೀಕ್ರೆಟ್ ಅಂತ ತರ್ತಾ ಇದ್ದೀನಿ. ಸೊ ಅದು ಏನೇ ತಂದರೂ ಕೂಡ ಪ್ಲಾನೆಟರಿ ಇಂಟೆಲಿಜೆನ್ಸ್ ಕರೆಕ್ಟಾ ಇಲ್ವಾ ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ ಕಲಿಬೇಕು. ಕಲ್ತಾದ್ಮೇಲೆ ಹೇಗೆ ನೋಡಬೇಕು, ನೋಡಾದ್ಮೇಲೆ ಹೇಗೆ ಪ್ರೆಡಿಕ್ಟ್ ಮಾಡಬೇಕು, ಈ 3 ಲೆವೆಲ್ ಇರುತ್ತೆ 15 ಡೇಸಲ್ಲಿ. ಆಮೇಲೆ 15 ಡೇಸ್ ಆದಮೇಲೆ ಒಂದು 2 to 3 ಮಂತ್ಸ್ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅಸ್ಟ್ರಾಲಜಿ ಈಸಿ ಅಂತ ನಿಮ್ಮ ಬಾಯಲ್ಲೇ ಬಂದ್ಬಿಡುತ್ತೆ. 5 ವರ್ಷ ಬೇಕಾಗಿಲ್ಲ, 10 ವರ್ಷ ಬೇಕಾಗಿಲ್ಲ. ಸಾರ್ ಯಾರ ಹತ್ರ ಓದೆ ಕಾಂಪೌಂಡ್ರ್ ಅಂತ ಹೇಳಿದ್ದು ಕರೆಕ್ಟ್ ಸಾರ್, ಸಲ್ಯೂಟ್ ಹೊಡಿತಾರೆ. ನೀವು ಕಾಂಪೌಂಡ್ರ್ ಅಂತ ಹೇಳಿದ್ದು ಪರ್ಫೆಕ್ಟು ಸಾರ್. ನಾನೇ ಇವಾಗ ಹೇಳ್ತೀನಿ, ನೀವೆಲ್ಲ ಕಾಂಪೌಂಡ್ರ್ಗಳು ಲಗ್ನದಿಂದ ನೋಡಲ್ಲ, ಹಾಗೆ ನೀವು ದಶಾದಿ ಭುಕ್ತಿಗಳಿಂದ ನೋಡೋದಿಲ್ಲ, ಸೊ ಗ್ರಹಗಳು ಹಿಂದೆ ಮುಂದೆ ಹೋಗಿದೆಯಾ ನೋಡೋದಿಲ್ಲ. ಈ 3 ಲೆವೆಲ್ ನೋಡಬೇಕು. 6ನೇ ಮನೇಲಿ ಇದ್ದಾನೆ, 8ನೇ ಮನೆ. ಸಾಕಷ್ಟು ಮಹಿಳೆಯರು ಕುಂಡಲಿ ಅವ್ರ ಮಕ್ಕಳದ್ದು ಇಟ್ಕೊಂಡ್ಬಿಡ್ತಾರೆ, ಅವ್ರ ಗಂಡನ ಇಟ್ಕೊಂಡ್ಬಿಟ್ಟು ಅಯ್ಯೋ 8ನೇ ಮನೇಲಿ ಇವನಿದ್ದಾನೆ ಅಂತ, ಅವ್ನು 7ನೇ ಮನೆಗೆ ಹೋಗಿರ್ತಾನೆ ರೀ, ಸುಮ್ಮನೆ ಚಿಂತೆ. ಆಮೇಲೆ 8ನೇ ಮನೇಲಿ ಇವನಿದ್ದಾನೆ, ಆಕ್ಸಿಡೆಂಟ್ ಆಗಿಬಿಡುತ್ತೆ ಮಂಗಳ ಅಂದ್ಕೊಂಡ್ಬಿಟ್ಟಿರ್ತಾರೆ. ಅವ್ನು ದಶನೇ ಬರಲ್ಲ, ಆಕ್ಸಿಡೆಂಟ್ ಎಲ್ಲಾಗುತ್ತೆ? ಅವ್ನು ದಶ ಬಂದಿಲ್ಲ ಅಂದರೆ ಆಕ್ಸಿಡೆಂಟ್ ಹೆಂಗಾಗುತ್ತೆ? ಅವ್ನ ಲೈಫಲ್ಲಿ ದಶ ಬರಬೇಕದು. ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಕಾಂಬಿನೇಷನ್ ಇದೆ, 100% ಇರುತ್ತೆ, ಬರೋದೇ ಇಲ್ಲ ಅದು ಟೈಮು. ಆ ಟೈಮೇ ಬರಲ್ಲ ಅದು. ಆ ದಶಗಳೇನೋ ಒಂದು 60-70 ಆದಮೇಲೆ ಬರುತ್ತೆ. ಅವ್ನು 60ಕ್ಕೆ ಹೊಟ್ಟೋಗಿರ್ತಾನೆ, 65ಕ್ಕೆ ಹೊಟ್ಟೋಗಿರ್ತಾನೆ ನಾರ್ಮಲ್ ಆಗಿ. ಸೊ ಆ ರೀತಿ ಎಲ್ಲ ತಿಳ್ಕೊಬೇಕು ಅಂತಂದರೆ ಜ್ಯೋತಿಷ್ಯ ಕಲೀರಿ. ಇವತ್ತು 11 ಗಂಟೆಗೆ ಪ್ರಾರಂಭವಾಗುತ್ತೆ, ಹಾಗೆ ಸಂಜೆ 7ವರೆಗೆ ಪ್ರಾರಂಭವಾಗುತ್ತೆ. ಆಸಕ್ತಿ ಇರೋರು ನಂಬರ್ ಇದೆ ನೋಡಿ, ನಂಬರ್ ನೋಟ್ ಮಾಡಿಕೊಂಡು ಕಾಲ್ ಮಾಡಿ. 15,000 ನಾನು ಹೇಳ್ತೀನಿ, 15,000 ಅಲ್ಲಿ ಮತ್ತೆ ಕೇಳ್ಬಿಟ್ಟು ಎಕ್ಸೈಟ್ ಆಗ್ಬಿಡು, 15,000 ಅಂತ. 15,000 ಅದಕ್ಕೆಲ್ಲ ಮಾತಾಡೋಕ್ಕೆ ತುಂಬ ಇದೆ. 15,000 ಎಲ್ಲೆಲ್ಲಿ ಖರ್ಚು ಮಾಡ್ತೀರಾ, ಲಕ್ಷಗಟ್ಟಲೆ ಖರ್ಚು ಮಾಡ್ತೀರಾ, ಅದು ನಿಮ್ಮ ವೈಯಕ್ತಿಕ, ಅದು ನಮ್ಮ ವೈಯಕ್ತಿಕ. 15,000 ಇಟ್ಟು ಅಲ್ವಾ? ನೀವು ಎಲ್ಲಿ ಖರ್ಚು ಮಾಡ್ತೀರಾ ಅಂತ ನಾವೇನೋ ಕೇಳೋಕ್ಕೆ ಹಕ್ಕಿಲ್ಲದೆ ಇರೋರು, ನಾವು ಎಷ್ಟಿಟ್ಟಿದ್ದೀವಿ ಅಂತ ಕೇಳೋಕ್ಕೆ ಹಕ್ಕು ಅವ್ರಿಗೂ ಇರೋಲ್ಲ ಅಲ್ವಾ? ಇಲ್ದವ್ರೆ ನೀವು 15,000 ಅಂತಂದ್ರೆ ಬನ್ನಿ ಡಿಬೇಟ್ ಮಾಡೋಣ. ನೀವು ಬೆಳಗಿನ ಸಾಯಂಕಾಲ 6 ತಿಂಗಳಿಂದ ಏನೇನು ತಗೊಂಡ್ರಿ, ಏನೇನು ಮಾಡಿದ್ರೆ ಅದೆಲ್ಲ ಕೂಡಿ ಮಾಡೋಣ. ಅವಾಗ ಅದು ಇಟ್ ಕಮ್ಸ್ ಎಸ್ ಎ ಡಿಬೇಟ್. ಇಫ್ ಸಂಬಡಿ ಈಸ್ ನಾಟ್ ಇಂಟ್ರೆಸ್ಟೆಡ್, ದೇ ಆರ್ ಮೋರ್ ಫೋಕಸ್ಡ್ ಆನ್ ಮನಿ ಓನ್ಲಿ, ನಾಟ್ ಆನ್ ನಾಲೆಡ್ಜ್, ಅಂಥವ್ರು ಬರೋದೇ ಬೇಡ. ಸರಸ್ವತಿಗೆ ಬೆಲೆ ಕಟ್ಟೋರು ಬರೋದೇ ಬೇಡ. ಮಕ್ಕಳಿಗೆ ಸರಸ್ವತಿ ಕೊಟ್ಟಾಗ ಬೆಲೆ ನೋಡ್ತಾರ? ಅವ್ರಿಗೆ ಫ್ರೀ ಸೀಟ್ ಸಿಕ್ಕಿ ಒಂದು 5 ಲಕ್ಷಕ್ಕೆ ಅವ್ರು MBBS ಸೀಟ್ ಸಿಗುತ್ತೆ ಕೊಡಿ ಅಂತಂದರೆ ಸಾಲ ಮಾಡ್ಕೊಂಡು ತೊಗೊಂಬರ್ತಾರೆ, ಯಾಕಂದ್ರೆ ಸರಸ್ವತಿ ಕೊಡಲೇಬೇಕು ಅಂತ ಅಲ್ವಾ? ಸೊ ಸರಸ್ವತಿಗೆ ಬೆಲೆ ಕಟ್ಟೋರು ಮಹಿಳೆಯರೇ ಜಾಸ್ತಿ ಇದ್ದಾರೆ. 15,000 ಅಂತ, ಆಹಾ ಏನು ಸರಸ್ವತಿ ಪುತ್ರರು ನಮ್ಗೆ ಗೊತ್ತಾಗಲ್ಲ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಎಸ್ ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.